ಸೊ ಎಲ್ಲ ಡೀಟೇಲ್ಸ್ ಇರುತ್ತೆ ನಾವ್ ಏನ್ ಐಟಮ್ ಯೂಸ್ ಮಾಡ್ತೀವಿ ಏನು ಎತ್ತ ಪ್ರತಿಯೊಂದು ಇದರಲ್ಲಿ ಎಸ್ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ನ ಕೊಡ್ಲೇಬೇಕು ಸರ್. ನಮ್ಮ ಕಂಪನಿ ಎಂಡ್ ಕಡೆಯಿಂದ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ವುಡ್ ಯೂಸ್ ಮಾಡಿಲ್ಲ ಸರ್. ನೋ ಸರ್, ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ನ ಯೂಸ್ ಮಾಡಿ ಅಲ್ಯೂಮಿನಿಯಂ ಕಂಪ್ಲೀಟ್ ಅಲ್ಯೂಮಿನಿಯಂ ಇಂಟೀರಿಯರ್. ಅಪ್ಲಯನ್ಸಸ್ ಅಲ್ಲಿ ಚಿಮ್ಮಣಿನ ಈಗ ಫ್ರೀ ಆಗಿ ಕೊಡ್ತಾ ಇರುವಂತದ್ದು. ನೋಡಿದ್ರೆ ಕಂಪ್ಲೀಟ್ ಡಬಲ್ ಸೈಡ್ ಶೀಟ್ ಸರ್, ನೋಡ್ಬೋದು ನೀವು. ಕಂಪ್ಲೀಟ್ ಡಬಲ್ ಸೈಡ್ ಶೀಟ್. ನಮಗೆ ಕಸ್ಟಮರ್ ನನ್ಗೆ ಈ ತರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಆ ಡಿಸೈನ್ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಡ್ಬೋದು. ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂತದ್ದು ನೀವು ನೋಡ್ಬೋದು ಸರ್. ಇದು ಪುಷ್ ಬ್ಯಾಕ್ ಮಾಡಿದೀವಿ ಡೋರ್ಸ್. ಸೊ ಸ್ಪೇಸ್ ನ ಉಳಿಸ್ಲಿಕ್ಕೆ ಅಂತ ಹೇಳಿ ಮಾಡಿರುವಂತದ್ದು. ಸೊ ಈಗ ತಳ್ಬಿಟ್ರೆ ಡೋರ್ ಒಳಗೆ ಹೋಗುತ್ತೆ. ಸೊ ಕೆಳಗಡೆ ಸ್ಟೋರೇಜ್ಗೆ ಅಂತ ಹೇಳಿ ಸ್ಟೋರೇಜ್ ಯೂನಿಟ್ ಅನ್ನ ಮಾಡಿದೀವಿ. ಕಿಚನ್ ಎಲ್ಲ ಬಂದ್ಬಿಟ್ಟು 900 ರೂಪಾಯಿ ಸರ್. 900 ರೂಪಾಯಿ ಬರೀ 900 ರೂಪೀಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಅದೇ ರೀತಿ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಯಾರಿಗೆಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ಕಾಳಜಿ ಇದೆಯೋ, ಅದ್ರ ಬಗ್ಗೆ ಆಸಕ್ತಿ ಇದೆಯೋ, ಅದನ್ನ ನಿಮ್ಮನೆಗೆ ಮಾಡಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ರೋ ಅಂಥವ್ರಿಗಾಗಿ ಒಂದು ಸಂಸ್ಥೆಗೆ ಬಂದಿದ್ದೀನಿ. ಅದೇ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಸಂಸ್ಥೆಗೆ ಬಂದಿದ್ದೀನಿ. ಸೊ ನಿಮ್ಮ ಮನೆಗೆ ಯಾವ್ಯಾವ ಥರ ಇಂಟೀರಿಯರ್ಸ್ ಬೇಕು ನಿಮಗೆ, ಅದು ಅಲ್ಯೂಮಿನಿಯಮಲ್ಲೇ ಬೇಕಂದ್ರೆ ಇವ್ರ ಕಡೆಯಿಂದ ನಿಮಗೆ ಸರ್ವಿಸ್ ಸಿಗುತ್ತೆ, ಆ ಥರ ಮಾಡಿಕೊಡ್ತಾರೆ. ಸೊ ನಾನಿವಾಗಿರೋದು ಅವ್ರ ಆಫೀಸಲ್ಲಿ ಇದ್ದೀನಿ. ಆಲ್ರೆಡಿ ಇಲ್ಲಿ ಡೆಮೋ ನೋಡ್ತಾ ಇರ್ಬೋದು, ಎಲ್ಲ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೇ ನೋಡಿಕೊಂಡು ಯಾವ ಥರ ಕ್ವಾಲಿಟಿ ಬೇಕು ಏನು ಎತ್ತ ಪ್ರತಿಯೊಂದು ಕೂಡ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ ನ ತಗೋಣ. ಓನರ್ ಆಗಿರ್ತಕ್ಕಂಥ ಭರತ್ ಅವರಿಂದಾನೆ ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಸರ್, ಕೂತ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ವಾ ಸರ್? ಎಸ್. ಓಕೆ, ನಿಮ್ಮ ಸಂಸ್ಥೆ ಮುಖಾಂತರ ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇದ್ದೀನಿ. Yes. ಓಕೆ, ಜನಗಳಿಗೂ ಕೂಡ ಆಲ್ರೆಡಿ ಗೊತ್ತು, ಸುಮಾರು ವಿಡಿಯೋಗಳಿದೆ, ಸುಮಾರು ಕಂಪನಿಗಳಿದೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ. ಸೊ ಅದರಲ್ಲಿ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಕೂಡ ಒಂದು ತಲೆ ಎತ್ತಿ ನಡೀತಾ ಇದೆ ನಮ್ಮ ಬೆಂಗಳೂರಲ್ಲಿ. ಹೌದು. ಓಕೆ ಸರ್, ಹೇಳಿ ನಿಮ್ಮ ಸಂಸ್ಥೆ ಮುಖಾಂತರ ಯಾಕೆ ಮಾಡಿಸಬೇಕು? ಸರ್, ಬೇಸಿಕಲಿ ನಮ್ಮ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ಸ್ಟಾರ್ಟ್ ಆಗಿ ಇಟ್ಸ್ ಬಿನ್ 8 years ಆಯ್ತು. 8 ವರ್ಷದಿಂದನೂ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ನ ಸರ್ವ್ ಮಾಡ್ತಾ ಬಂದಿದ್ದೀವಿ. ಓಕೆ, ಅಂಡ್ ಕ್ವಾಲಿಟಿಯಲ್ಲಿ ನಂಬರ್ 1 ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಡೌಟ್ ಸರ್, ಮನೆ ಕಟ್ಟುವಾಗ ಅಗ್ರಿಮೆಂಟ್ ಕೇಳಿರ್ತೀವಿ. ಆಬ್ವಿಯಸ್ಲಿ ಸರ್, ಪ್ರತಿಯೊಂದು ಅಗ್ರಿಮೆಂಟ್ ಆಗುತ್ತೆ. ಬಟ್ ಆದ್ರೆ ಇಂಟೀರಿಯರ್ ನಲ್ಲಿ ಕೇಳಿದ್ದೀರಾ? ಇಲ್ಲ ಸರ್, ನಮ್ದೆಲ್ಲ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಸರ್. ದ ಫಸ್ಟ್ ಡಾಕ್ಯುಮೆಂಟ್ ನೀವು ನೋಡ್ಬೋದು. ಸೊ ಎಲ್ಲ ಡೀಟೇಲ್ಸ್ ಇರುತ್ತೆ ನಾವ್ ಏನ್ ಐಟಮ್ ಯೂಸ್ ಮಾಡ್ತೀವಿ ಏನು ಎತ್ತ ಪ್ರತಿಯೊಂದು ಇದರಲ್ಲಿ. ಎಸ್, ಬ್ಯಾಕ್ ಸೈಡ್ ಅಲ್ಲಿ ಕೊಟೇಶನ್ ಕೂಡ ಇರುತ್ತೆ ಸರ್. ಏನ್ ಪರ್ ಸ್ಕ್ವೇರ್ ಫೀಟ್ ಚಾರ್ಜಸ್ ತಗೋತಾ ಇದೀವಿ ಏನು ಎತ್ತ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಡ್ ಕೊಟೇಶನ್ ಶೀಟ್ ನ ಫಸ್ಟ್ ಕೊಡ್ತೀವಿ. ಓಕೆ, ಅದಾದ್ಮೇಲೆ ಸರ್ ಫಾರ್ಮಲ್ ಅಗ್ರಿಮೆಂಟ್ ಆಗ್ತದೆ. ಓಕೆ, ಏನು ಫಾರ್ಮಲ್ ಅಗ್ರಿಮೆಂಟ್ ಅಂದ್ರೆ ಈ ಬಜೆಟ್ ಗೆ ನಾವು ಒಪ್ಕೊಂಡಿದೀವಿ, 4 ಸೆಟ್ ಆಫ್ ಪೇಮೆಂಟ್ ಇರುತ್ತೆ, ಈ ಹಂತದಲ್ಲಿ ನೀವು ಪೇಮೆಂಟ್ಸ್ ನ ಕೊಡಿ ಅಂತ. ಯಾಕೆ ಅಂದ್ರೆ ಈ ಒಂದು ಬ್ಯಾಂಗ್ಳೂರ್ನಲ್ಲಿ ಸರ್ ಅಮೌಂಟ್ ನ ಈಸ್ಕೊಂಡು ಓಡೋಗಿರೋರು ಇದ್ದಾರೆ, ಅಮೌಂಟ್ ನ ಈಸ್ಕೊಂಡು ಕೆಲಸ ಮಾಡದೇ ಇರೋರು ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಈ ಒಂದು ಫಾರ್ಮಲ್ ಅಗ್ರಿಮೆಂಟ್ ಮ್ಯಾಂಡೇಟರಿ ಸರ್. ಎಲ್ಲಾ ಕೆಲಸ ಆಯ್ತು, ಇಷ್ಟೊಂದು ಡೀಟೇಲ್ ಆಗಿ ಕೆಲಸ ಮಾಡ್ತಾ ಇದೀವಿ ಅಂದ್ಮೇಲೆ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ನ ಕೊಡ್ಲೇಬೇಕು ಸರ್. ನಮ್ಮ ಕಂಪನಿ ಎಂಡ್ ಕಡೆಯಿಂದ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಓಕೆ, ಸೊ ಈ ಒಂದು ರೀಸನ್ಗೆ ಸರ್ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ತುಂಬಾ ಹೆಸರು ಮಾಡಿರೋದು ಅಂಡ್ ಇವಾಗ ನಡೀತಾ ಇರೋದು ಕೂಡ. ಇದು ಯಾವುದು ನೀವು ಫಾಲೋ ಮಾಡ್ಲಿಲ್ಲ, ಈ ಡಾಕ್ಯುಮೆಂಟ್ ಮುಖಾಂತರ ಆಸ್ ಪರ್ ಗವರ್ನಮೆಂಟ್ ನಾರ್ಮ್ಸ್ ಪ್ರಕಾರ, ರೂಲ್ಸ್ ಪ್ರಕಾರ ಇದ್ರ ಮೇಲೆ ಕೇಸ್ ಹಾಕ್ಬೋದಾ? 200% ಹಾಕ್ಬೋದು ಸರ್. ಅಲ್ವಾ? ಅದೇ ತರನೇ ಗವರ್ನಮೆಂಟ್ ನಾರ್ಮ್ಸ್ ಅಂಡರ್ ಅಲ್ಲಿ ಇರ್ತಕ್ಕಂಥದ್ದೇ ಈ ತರ ಮಾಡಿರೋದು ಅಗ್ರಿಮೆಂಟ್ ಅಲ್ವಾ? ಯಾವುದೇ ಕಾರಣಕ್ಕೂ ನೀವಾಗ್ಲೇ ಹೇಳಿದ್ರೆ ದುಡ್ಡು ತಗೊಂಡು ಓಡೋಗಿರೋರು ಇದಾರೆ, ಕೆಲಸ ಮಾಡದೇನೆ ಸ್ಟ್ರಕ್ ಆಗಿ ನಿಲ್ಸಿರೋರು ಇದಾರೆ. ಅದ್ರ ಮಧ್ಯೆ ನೀವು ಅಗ್ರಿಮೆಂಟ್ ಪ್ರಕಾರ ಆಯಾ ಡೇಟಿಗೆ ಆ ಕ್ವಾಲಿಟಿಗೆ ಮೆಟೀರಿಯಲ್ ಪ್ರಕಾರ ಹಾಕಿರುವಂತದ್ದು ಮಾಡಿರುವಂತದ್ದು. ಸೊ ಇದಕ್ಕಾಗಿ ನಿಮ್ಮ ಹತ್ರ ಬರ್ಬೇಕು ಅಲ್ವಾ ಸರ್? ಎಸ್. ಸೊ ಇದನ್ನು ಹೊರತಾಗಿ ಬೇರೆ ಕ್ವಾಲಿಟಿಲಿ ಮೆಟೀರಿಯಲ್ ವೈಸು ಆ ತರ ಎಲ್ಲ ಯಾವ ತರ ಸರ್? ಇವಾಗ ಏನಾಗುತ್ತೆ, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿದ್ರೆ ಮೆಟಲ್ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಡೌಟ್, ಇದರಲ್ಲಿ ಏನಾದ್ರು ಗ್ರೇಡ್ಸ್ ಇದೆಯಾ, ಇನ್ನೊಂದಿದೆಯಾ, ಮತ್ತೊಂದಿದೆ. ಸರ್ ಗ್ರೇಡ್ಸ್ ಆ ತರ ಈ ತರ ಅಂತ ಹೇಳಿ ಏನಿಲ್ಲ. ಕ್ವಾಲಿಟಿ ಐಟಮ್ ಜಿಂದಾಲ್ ಸಿಗುತ್ತೆ, ಕ್ರಿಸ್ಟಾಲ್ ಸಿಗುತ್ತೆ, ಈ ತರ. ಸೊ ನಾವ್ ಇದನ್ನ ಕ್ವಾಲಿಟಿ ಪ್ರಾಡಕ್ಟ್ ನ ಯೂಸ್ ಮಾಡುವಂತದ್ದು. ಅಂಡ್ ಕ್ವಾಲಿಟಿ ಪೌಡರ್ ಕೋಟಿಂಗ್ ಮೈನು. ಈಗ ನಾವು ನೋಡ್ದಂಗೆ ವುಡನ್ ಟೆಕ್ಸ್ಚರ್ ಇದೆ, ಬೇರೆ ಗೋಲ್ಡ್ ಸೆಕ್ಷನ್ ಇದೆ, ಎಲ್ಲ ಏನಿದೆ ಅದು ಕೋಟಿಂಗ್ ಆಗಿರುವಂಥದ್ದು. ಆ ತರ ಕೋಟಿಂಗ್ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡಲ್ಲ, ACP ಶೀಟ್ಸ್ ನಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ನಾವು ಯೂಸ್ ಮಾಡುವಂತ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ನಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಮಾಡಲ್ಲ. ಎಲ್ಲ ಡೀಟೇಲ್ಡ್ ಆಗಿ ನೀಟಾಗಿ ಕೆಲಸ ಮಾಡುವಂಥದ್ದು ಸರ್. ಈಗ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ ಪ್ಯಾಕೇಜ್ ಟೈಪ್ ಇರುತ್ತೆ. ನಿಮ್ರಲ್ಲಿ ಯಾವ ತರ ಪ್ಯಾಕೇಜ್? ಸರ್ ನಮ್ಮಲ್ಲೂ ಪ್ಯಾಕೇಜ್ ಇದೆ ಸರ್. ಈಗ ರಫ್ಲಿ ಒಂದು 2 BHK ಮನೆ ಅಂದ್ರೆ ಒಂದು 2-2.5 ಲಕ್ಷದಲ್ಲಿ ಮುಗಿದೋಗುತ್ತೆ. ಜಸ್ಟ್ 2.5 lakhs ಅಲ್ಲಿ.
ಸೊ ಒಂದು 3 BHK ಮನೆ ಅಂದ್ರೆ ಇನ್ನೊಂದು ಲಕ್ಷ ಜಾಸ್ತಿ ಆಗುತ್ತೆ, 3 to 3.5 ಅಲ್ಲಿ ಆಗುತ್ತೆ. ಸೊ ಈ ತರ ಪ್ರತಿಯೊಂದು ಪ್ಯಾಕೇಜ್ ಕೂಡ ಇದೆ. ಸೊ ಪ್ಯಾಕೇಜ್ ವೈಸ್ ಕೂಡ ಮಾಡಿಸ್ಕೊಳ್ತಾರೆ ಅಂದ್ರೆ ಆಲ್ವೇಸ್ ವೆಲ್ಕಮ್ ಸರ್. ಪ್ಯಾಕೇಜ್ ಕೂಡ ಮಾಡ್ಕೋಬಹುದು. ಆಗ್ಲೇ ನೀವು ಮಾತಾಡ್ತಾ ಹೇಳಿದ್ರಿ ಸರ್ ಗೋಲ್ಡ್, ಪ್ಲಾಟಿನಮ್, ಡೈಮಂಡ್ ಆ ತರ 3 ವೆರೈಟಿ ಇದೆ ಕ್ವಾಲಿಟಿ ಅಂತ ಹೇಳಿದ್ರಿ. ಅದ್ರಲ್ಲಿ ಯಾವ ತರ ಸರ್? ಇವಾಗ ಗೋಲ್ಡ್ ಅಂದ್ರೆ ಮಧ್ಯಮ ಕ್ರಮಾಂಕದ ಜನರಿಗೆ ಏನಾಗುತ್ತೆ ಅಂದ್ರೆ ಸರ್, ಈಗ ನಮ್ಮಲ್ಲೇ ಬೇಸಿಕ್ ಅದು. ಸೊ ಕಸ್ಟಮರ್ಸ್ಗಳು ಒಂದು ಆಸೆ ಇರುತ್ತೆ, ಕನ್ಸಿನ ಮನೆ ಕಟ್ಟಿರ್ತಾರೆ, ನಾವು ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋರಿಗೆ ಗೋಲ್ಡ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಯೂಸ್ ಆಗ್ತದೆ. ಬಜೆಟ್ ಫ್ರೆಂಡ್ಲಿ ಮಾಡ್ಕೋಬಹುದು. ಪ್ಲಾಟಿನಮ್ ಅಂದಾಗ ಸ್ವಲ್ಪ ಪ್ರೀಮಿಯಂ ಇರುತ್ತೆ ಸರ್, ಸ್ವಲ್ಪ ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಲೈಕ್ ಡಬಲ್ ಸೈಡ್ ಶೀಟ್ ಯೂಸ್ ಮಾಡಿರ್ತೀವಿ. ಡೈಮಂಡ್ ಅಂದ್ರೆ ಕಂಪ್ಲೀಟ್ ಪ್ರೀಮಿಯಂ. ಸೊ ತುಂಬಾ ಲಕ್ಸುರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ನಾನು ಇಂಟೀರಿಯರ್ಸ್ ವಾವ್ ಅನ್ನಂಗಿರ್ಬೇಕು ಅಂತ. ಆ ತರ ಕಾನ್ಸೆಪ್ಟ್ ಅದು. 3 ಕ್ಯಾಟಗರಿನೂ ಓಪನ್ ಇದೆ, ಯಾವ್ದು ಬೇಕೋ ಅವ್ರಿಗೆ ಅನುಕೂಲ ಸೆಲೆಕ್ಟ್ ಮಾಡಿ ಮಾಡಿಸ್ಕೋಬಹುದು. ಎಲ್ಲಿ ಬರುತ್ತೆ ಸರ್ ನಿಮ್ಮ ವಿನಾಯಕ ಇಂಟೀರಿಯರ್ಸ್? ನಮ್ಮ ಆಫೀಸ್ ಬಂದು ಮಾಗಡಿ ರೋಡ್, ಬ್ಯಾಡ್ರಳ್ಳಿ, ಭರತ್ ನಗರ್ 2nd ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಅಲ್ಲಿಗೆ ಬಂದು ನಮ್ಮ ಆಫೀಸಲ್ಲಿ ಕಂಪ್ಲೀಟ್ ಡೆಮೋ ಇದೆ, ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಮಗೆ ಕೆಲಸ ಕೊಡ್ಬೋದು ಆ ಥರ. ಎಸ್. ಓಕೆ, ನೀವು ಓನ್ಲಿ ಬೆಂಗಳೂರು ಆಲ್ ಓವರ್ ಕರ್ನಾಟಕದಾದ್ಯಂತ ಮಾಡ್ತೀರಾ ಸರ್? ನಮ್ದು ಇವಾಗ ಅಟ್ ಪ್ರೆಸೆಂಟ್ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ಸೊ ಎಲ್ಲಿಂದ ಎಲ್ಲಿಯಾದರೂ ಅಷ್ಟೇ. ಸೊ ಫ್ರಮ್ ನಾರ್ತ್ ಟು ಸೌತ್ ಕಾಲ್ ಮಾಡಿ ಸರ್, ಖಂಡಿತ ಸರ್ವಿಸ್ ಸಿಗುತ್ತೆ ನಿಮ್ಮ ಕಡೆಯಿಂದ. ಎಸ್. ಓಕೆ, ಹಾಗಾದ್ರೆ ನಿಮ್ಮ ಆಫೀಸಲ್ಲೇ ತುಂಬಾ ಡೆಮೋಗಳು ಇಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ. ಇದು ಬಿಟ್ಟು ಏನೆಲ್ಲ ವರ್ಕ್ ಮಾಡಿದ್ರೆ ಸರ್? ಯಾವ್ಯಾವ ಬಿಲ್ಡಿಂಗ್ಗಳಿಗೆ ಮಾಡಿದ್ರೆ ಸರ್? ಈಗ ಏನಾಗುತ್ತೆ, ಒಂದು ಸ್ಮಾಲ್ ವಿಲ್ಲಾ ಇಂದ ಹಿಡಿದು ಅಂದ್ರೆ ಒಂದು ಸಣ್ಣ ಅಪಾರ್ಟ್ಮೆಂಟ್ ಇಂದ ಹಿಡಿದು ದೊಡ್ಡ ಬಂಗ್ಲೋವರೆಗೂ ನಾವು ಡಿಸೈನ್ ಮಾಡಿದೀವಿ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮದೇ ಚಾನಲ್ ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಮನೆನ ತೋರ್ಸೋಣ ಸರ್, ಸೊ ದಟ್ ಒಂದು ಕ್ಲಾರಿಟಿ ಸಿಗುತ್ತೆ ಕಸ್ಟಮರ್ಸ್ಗೆ. ಸೊ ಖಂಡಿತ ಆ ವಿಡಿಯೋ ಕೂಡ ಮಾಡೋಣ. ಎಸ್. ಓಕೆ, ಈಗ ಕಲರ್ಸ್ ಅದೆಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದರಲ್ಲಿ ಸರ್? ನಮ್ಮಲ್ಲಿ ಕ್ಯಾಟಲಾಗ್ಸ್ ಇದೆ. ಸೊ ಕಸ್ಟಮರ್ ಫೇವರ್ ಆಗಿರ್ತಕ್ಕಂಥ ಕಲರ್ಸ್ಗಳು ಸುಮಾರು ಇದಾವೆ. 120 ರಿಂದ 180 ಕಲರ್ ಕಾಂಬಿನೇಷನ್ಸ್ ಇದೆ. ವುಡನ್ ಅಲ್ಲೇನೆ ಸರ್ ಒಂದು 50-60 ಕಲರ್ಸ್ ಇದೆ. ಸೀರೀಸ್ ಇದೆ ಸರ್. ಯಾವ ತರ ಕಲರ್ ಅವ್ರು ಸೆಲೆಕ್ಟ್ ಮಾಡ್ತಾರೆ ಆ ಕಲರ್ ಕಾಂಬಿನೇಷನ್ ಅಲ್ಲಿ ನಾವು ಡಿಸೈನ್ ಮಾಡಿ ಕೊಡಬಹುದು ಆ ತರ. ಎಸ್. ಓಕೆ, ಹಾಗಾದ್ರೆ ಒಂದೊಂದು ನಿಮ್ಮಲ್ಲಿರೋ ಡೆಮೋನೆ ಎಕ್ಸ್ಪ್ಲೈನ್ ಮಾಡಿ. ಅದು ಗೋಲ್ಡ್ ಯಾವ ತರ ಬರುತ್ತೆ, ಪ್ರೀಮಿಯಂ ಯಾವ ತರ ಬರುತ್ತೆ, ಪ್ಲಾಟಿನಮ್, ಡೈಮಂಡ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಸ್, ಶೋರ್ ಸರ್. ಶುರು ಮಾಡಿ ಸರ್. ನಾನು ನಿಮ್ಗೆ ಡೆಮೋ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಪ್ರೈಸ್ ರಿಲೇಟೆಡ್ ಒಂದು ಡೌಟ್ ಇರುತ್ತೆ, ಎಷ್ಟಾಗುತ್ತೋ ಏನೋ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ. ಸರ್ ಇಲ್ಲ, ಪ್ರೈಸ್ ರಿಲೇಟೆಡ್ ಅಂತ ಬಂದ್ರೆ ಸರ್, ಲಾಫ್ಟ್ ಅಂತ ಏನ್ ಕರಿತೀವಿ, ಸಜ್ಜಾ ಮೇಲ್ಗಡೆ ಕವರಿಂಗು, ಆ ಒಂದು ಪರ್ ಸ್ಕ್ವೇರ್ ಫೀಟ್ ರೇಟ್ ಬಂದು 800 ರೂಪೀಸ್ ಇದೆ ಸರ್. 800 ರೂಪಾಯಿ ಸಜ್ಜಾ ಕವರಿಂಗ್ ಬಂದು. ವಾರ್ಡ್ರೂಬ್ಸ್ ಎಲ್ಲ 1000 ರೂಪೀಸ್ ಇದೆ ಇದು. ಎಸ್, ಡೋರ್ ವಾರ್ಡ್ರೂಬ್ಸ್ ಎಲ್ಲ. ಅದೇ ಸ್ಲೈಡಿಂಗ್ ವಾರ್ಡ್ರೂಬ್ ಹೋಗ್ತೀರಾ ಅಂದ್ರೆ ಒಂದು 200 ರೂಪೀಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಯಾಕಂದ್ರೆ ಸ್ಲೈಡಿಂಗ್ ವಾರ್ಡ್ರೂಬ್ ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ. ಸೊ ಈ ತರ ನಮ್ ರೇಟ್ಸ್ ಇದೆ. ಕಿಚನ್ ಎಲ್ಲ ಬಂದ್ಬಿಟ್ಟು 900 ರೂಪಾಯಿ ಸರ್. 900 ರೂಪಾಯಿ, ಬರೀ 900 ರೂಪೀಸ್. ಸೊ ಈ ತರ ನಮ್ಮ ರೇಟ್ಸ್ ಇರುವಂತದ್ದು. ಸೊ ಕ್ಯಾಟಗರೈಸ್ ವೈಸ್ ಹೋಗ್ತಾರೆ ಅಂದ್ರೆ, ಈಗ ನಾನು ಹೇಳಿದ್ದು ಬೇಸಿಕ್ ಪ್ರೈಸ್. ಸೊ ಪ್ಲಾಟಿನಮ್, ಡೈಮಂಡ್ ಅದಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ಪ್ರೈಸ್ ಡಿಫರ್ ಆಗ್ತಾ ಹೋಗುತ್ತೆ. ಅಂಡ್ ಈಗ ನಾವಿಲ್ಲೇನ್ ಟಿವಿ ಯೂನಿಟ್ ನೋಡ್ತಾ ಇದೀವಲ್ಲ, ಈ ಟಿವಿ ಯೂನಿಟ್ ಅಷ್ಟೇ ಸರ್. ಇಟ್ ಡಿಪೆಂಡ್ಸ್ ಆನ್ ದ ಡಿಸೈನ್. ಈಗ ನಾನು ನಿಮ್ಗೆ ಇದನ್ನ ಅವಾಗಲೇ ಹೇಳ್ದೆ 42,000 ರೂಪಾಯಿಗೆ ಆಗ್ತದೆ ಅಂತ ಹೇಳಿ. ಅದೇ ತರ ಪರ್ ಸ್ಕ್ವೇರ್ ಫೀಟ್ ರೇಟ್ಸ್ 800 ರೂಪೀಸ್ ಇಂದ ಹಿಡಿದು 1200 ವರೆಗೂ ಟಿವಿ ಯೂನಿಟ್ ಡಿಸೈನ್ ಸಿಗುತ್ತೆ. ನೋಡಿದ್ರಲ್ಲ, ಪ್ರೈಸ್ ವೈಸ್ ಯಾವ ತರ ಪ್ರತಿಯೊಂದು ಕೂಡ ಹೇಳಿದ್ರು. ಈಗ ಬನ್ನಿ ಡೆಮೋ ಒಂದೊಂದು ಯಾವ ತರ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಏನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಫಸ್ಟ್ಲಿ ನಾವಿಲ್ಲಿ ನೋಡೋದಾದ್ರೆ ಒಂದು ಸಿಂಪಲ್ ಸ್ಟಡಿ ಯೂನಿಟ್ ನ ಮಾಡಿದೀವಿ. ಸೊ ಬುಕ್ ಶೆಲ್ಫ್ ಮೇಲ್ಗಡೆ ಪ್ರಾವಿಷನ್ ಕೊಟ್ಟಿದೀವಿ, ಕೆಳಗೆ ಒಂದು ಸ್ಟಡಿ ಟೇಬಲ್ ಇದೆ. ಸೊ ಕೀಬೋರ್ಡ್ಸ್ ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಕೊಟ್ಟಿದೀವಿ. ಅಂಡ್ ಇಲ್ಲಿ ಒಂದು ಡ್ರಾವರ್ ಇದೆ. ಸೊ ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಸರ್, ಸ್ಟೋರೇಜ್ಗೆ ಅಂತ ಹೇಳಿ ಸ್ಟೋರೇಜ್ ಪರ್ಪಸ್ಗೆ ಬುಕ್ ಶೆಲ್ಫ್ ನ ಕೊಟ್ಟಿರುವಂತದ್ದು. ಇದ್ರಲ್ಲಿ ಯಾವುದೇ ರೀತಿ ವುಡ್ ಯೂಸ್ ಮಾಡಿಲ್ಲ ಸರ್? ನೋ ಸರ್, ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ನ ಯೂಸ್ ಮಾಡಿ, ಕಂಪ್ಲೀಟ್ ಅಲ್ಯೂಮಿನಿಯಂ ಇಂಟೀರಿಯರ್. ಸೊ ಅಂಡ್ ಕಮಿಂಗ್ ಟು ವಾರ್ಡ್ರೂಬ್ ಸರ್, ನಾವು ನೋಡೋದಾದ್ರೆ ನಮ್ಮಲ್ಲಿ 3 ತರ ಕ್ಯಾಟಗರಿನ ಮಾಡಿದೀವಿ. ದ ಓನ್ಲಿ ಕಂಪನಿ 3 ತರ ಕ್ಯಾಟಗರೈಸ್ ಮಾಡಿರುವಂತದ್ದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ. ಫಸ್ಟ್ಲಿ ಸರ್ ಗೋಲ್ಡ್. ನಾನು ಗೋಲ್ಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಸರ್. ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಿ, ಇದನ್ನ ಬರ್ಗಂಡಿ ವಿತ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು. ಅಂಡ್ ಒಳಗೆ ನಾವು ನೋಡೋದಾದ್ರೆ ವಾಟ್ ಈಸ್ ಗೋಲ್ಡ್ ಅಂತ ಸರ್, ಡೋರ್ಸ್ ಎಲ್ಲ ಸಿಂಗಲ್ ಸೈಡ್ ಶೀಟ್ ಇರುತ್ತೆ. ಓಕೆ. ಸೊ ಇದಕ್ಕೆ ನಾವು ಗೋಲ್ಡ್ ಅಂತ ಹೇಳೋದು. ಸೊ ಎಲ್ಲಾರ್ಗು ನಿಮ್ಗೆ ಗೊತ್ತಿರೋಂಗೆ ಸರ್, ಒಂದ್ ಮನೆ ಕಟ್ಟೋರ್ಗೆ ಒಂದ್ ಆಸೆ ಏನಂತ ಹೇಳಿದ್ರೆ, ಒಂದ್ ಕನ್ಸೇನು ಅಂತ ಹೇಳಿದ್ರೆ, ಎಲ್ಲಾರು ಇಂಟೀರಿಯರ್ ನ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ. ಯಾಕಂದ್ರೆ ಚಿಕ್ಕದಾಗಿ ಕಟ್ಟೋರಿಂದ ಹಿಡಿದು ಕೋಟಿ ಗಟ್ಲೆ ಮನೆ ಕಟ್ಟೋರ್ಗೆ ಎಲ್ಲಾರ್ಗು ಒಂದು ಆಸೆ ಏನು ಅಂತ ಹೇಳಿದ್ರೆ, ಒಂದು ಇಂಟೀರಿಯರ್ ನ ಕಟ್ಟಬೇಕು, ಅಂದ್ರೆ ಇಂಟೀರಿಯರ್ ನ ಮಾಡಿಸ್ಬೇಕು ಒಂದು ಮನೆಗೆ. ಸೊ ಆ ಕಾರಣಕ್ಕೆ ಒಂದು ಗೋಲ್ಡ್ ಕಾನ್ಸೆಪ್ಟ್ ನಲ್ಲಿ ಮಾಡಿರುವಂತದ್ದು. ಮಧ್ಯಮ ವರ್ಗದ ಜನದಿಂದ ಹಿಡಿದು
ಟಾಪ್ ಕ್ಲಾಸ್ ಜನದವರೆಗೂ ನಮ್ಮ ಹತ್ರ 3 ತರದ ಕ್ಯಾಟಗರಿ ಇದೆ. ಈ ಗೋಲ್ಡ್ ಆಪ್ಷನ್ ಬಂದು ಮಧ್ಯಮ ಕ್ರಮಾಂಕದ ಜನಗಳಿಗೆ ತುಂಬಾ ಯೂಸ್ ಆಗ್ತದೆ ಸರ್. ಇಂಟೀರಿಯರ್ ನ ಅಂದ್ರೆ ಬಡ್ಜೆಟ್ ಅಲ್ಲಿ ನಾನು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೇಕನ್ನೋರ್ಗೆ ಒಂದು ಬೆಸ್ಟ್ ಬಡ್ಜೆಟ್ ಅಲ್ಲಿ ನಿಮ್ಮ ಕಂಪನಿಲಿ ಒಂದು ಬೇಸಿಕ್, ಎಸ್, ಅದ್ರಲ್ಲೂ ಕ್ವಾಲಿಟಿ ಇದೆಯಾ ಇಲ್ಲ ಸರ್? ಸರ್ 200% ಸರ್ ಕ್ವಾಲಿಟಿ ಇರುತ್ತೆ. ಯಾಕೆ ಅಂತ ಅಂದ್ರೆ ದ ಓನ್ಲಿ ಕಂಪನಿ ಅಗ್ರಿಮೆಂಟ್ ಬೇಸ್ಡ್ ಕೆಲಸ ಮಾಡ್ತಾ ಇರುವಂತದ್ದು. ಅದನ್ನ ನಾನು ಆಮೇಲೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸರ್. ಈಗ ಗೋಲ್ಡ್ ಆಯ್ತು, ಅಲ್ಲ ಸರ್, ಈ ಗೋಲ್ಡ್ ಅಲ್ಲಿ ಕೊಟ್ಟಿದ್ದೀರಲ್ಲ, ಇದು ಯಾವ ತರ ಮಾಡಿದಿರಾ? ಇದು ಎಷ್ಟು ಅವರ್ ಹಿಡಿಯುತ್ತೆ ಇನ್ಸ್ಟಾಲೇಷನ್ ಮಾಡಕ್ಕೆ? ಸರ್ ಜಸ್ಟ್ ಒಂದು 3 hours ಅಲ್ಲಿ ಕಂಪ್ಲೀಟ್ ವಾರ್ಡ್ರೋಬ್ ನ ಇನ್ಸ್ಟಾಲ್ ಮಾಡಕ್ ಬಿಡಬಹುದು. ಬಟ್ ಜಸ್ಟ್ 3 hours ಸಾಕು? 3 hours ಸರ್. ನಾವು ವುಡ್ ನ ಕಾಂಟ್ರಾಕ್ಟ್ ಕೊಟ್ಟು ಅವರೆಲ್ಲ ಡಿಸೈನ್ ಮಾಡಿ ಅದನ್ನ ಮಾಡಿ ಇದೆಲ್ಲ ಏನಿರಲ್ಲ, ಏನಿಲ್ಲ, ಜಸ್ಟ್ 3 hours. 3 hours ಇನ್ಸ್ಟಾಲೇಷನ್ ಮಾಡ್ತೀರಾ? ಸೈಟ್ ಅಲ್ಲೇ ಎಲ್ಲಾ ಕೆಲಸ ನಡೆಯುತ್ತೆ. ಒಳಗಡೆ ನಾವು ನೋಡಬಹುದು ಡ್ರಾರ್ಸ್ ಕೂಡ ಪ್ರಾವಿಷನ್ ಇದೆ. ಓಕೆ, ಸೊ ಡ್ರಾರ್ಸ್ ಇದೆ, ಅದಕ್ಕೆ ಸಪರೇಟ್ ಆಗಿ ಸರ್ ವುಡ್ ಅಲ್ಲಿ ನೀವೇನ್ ನೋಡ್ತೀರಾ ಕಂಪ್ಲೀಟ್ ಆಗಿ ಅದೇ ತರ ಫಿನಿಶಿಂಗ್ ಅಲ್ಲಿ ಅಲ್ಯೂಮಿನಿಯಂ ಅಲ್ಲಿ ಕೂಡ ಮಾಡಬಹುದು ಸರ್. ಎಲ್ಲಾರ್ಗು ಏನ್ ಒಂದು ಅನುಮಾನ ಅಂತ ಹೇಳಿದ್ರೆ, ಈ ತರ ವಾರ್ಡ್ರೋಬ್ಸ್ ನ ನಾವು ಲಕ್ಷಗಟ್ಲೆ ಖರ್ಚು ಮಾಡ್ಬೇಕಾಗತ್ತೆ ಅನ್ನೋದು ಒಂದು ಡೌಟ್ ಇರುತ್ತೆ. 200% ಇಲ್ಲ ಸರ್. ಇದೇ ತರ ಇಟ್ಕೊಂಡು ಎಷ್ಟೋ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಜನಗಳಿಗೆ ತುಂಬಾ ಲಕ್ಷಗಟ್ಲೆ ಚಾರ್ಜಸ್ ನ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಗೆ ಅಂತ ಬಂದ್ರೆ ಖಂಡಿತವಾಗಿಯೂ ಚೀಪ್ ಅಂಡ್ ಬೆಸ್ಟ್ ಆಗಿ ವಿತ್ ಕ್ವಾಲಿಟಿ ಮೆಟೀರಿಯಲ್ಸ್ ಅಲ್ಲಿ ನಾನು ವಾರ್ಡ್ರೋಬ್ಸ್ ನ ಕೂಡ ಮಾಡ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಸರ್, ಇದೇ 2 BHK ಮನೆನ 6 ಲಕ್ಷ 8 ಲಕ್ಷದವರೆಗೂ ಚಾರ್ಜ್ ಮಾಡ್ತಾರೆ. ಆದ್ರೆ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ಹೋದ್ರೆ ಜಸ್ಟ್ 2.5 3 ಲಕ್ಷದಲ್ಲಿ ಮಾಡ್ಬಿಡ್ಬೋದು ಸರ್ ನೀವು. ಎಸ್, 200% ಸರ್. ಏನ್ ಬರುತ್ತೆ 2 BHK ಮನೆಗೆ ಅಂತ ಹೇಳಿದ್ರೆ, ಒಂದು ಕಿಚನ್, 2 ರೂಮಿನ ವಾರ್ಡ್ರೋಬ್ಸ್ ಆಗಿರ್ಬೋದು, ಲಾಫ್ಟ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ ಸರ್. ಸೊ ಈ ತರ ನಾವು ಅಲ್ಯೂಮಿನಿಯಂ ಅಲ್ಲಿ ಕೂಡ ಮಾಡಬಹುದು ವಿತ್ ಬಜೆಟ್ ಫ್ರೆಂಡ್ಲಿ ಅಂಡ್ ವಿತ್ ಅ ಕ್ವಾಲಿಟಿ. ಸೊ ಗೋಲ್ಡ್ ಆಯ್ತು ಸರ್. ಫಾರ್ ಎಕ್ಸಾಂಪಲ್ ಈ ಗೋಲ್ಡ್ ಅಲ್ಲಿ ಇದ್ರಲ್ಲಿ ಯಾವ್ಯಾವ ಬಡ್ಜೆಟ್ ಅಲ್ಲಿ ಮಾಡಿಸಬಹುದು? ನನ್ಗೆ ಇಷ್ಟೇ ಬೇಕು ವಾರ್ಡ್ರೋಬ್ ಸರ್. ಈಗ ಇಲ್ಲೇನ್ ನೀವು ನೋಡ್ತಾ ಇದೀರಾ 3 ಅಡಿಗೆ 7 ಅಡಿ ಮತ್ತೆ ಮೇಲ್ಗಡೆ ಲಾಫ್ಟ್ ಇದೆ ಸರ್. ಇದು ಬರೀ ಜಸ್ಟ್ ನಿಮ್ಗೆ 18,000 ರೂಪಾಯಿ ಆಗೋಗುತ್ತೆ. 18,000 ನೋಡಿ, ಕೇಳಿಸ್ಕೊಂಡ್ರಲ್ವಾ? ಸ್ಕ್ರೀನ್ ಶಾಟ್ ತಗೊಳ್ಳಿ. 18,000 ರೂಪಾಯಿಗೆ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆ ಕಡೆಯಿಂದ ನಿಮಗೆ ಇದನ್ನು ಮಾಡ್ಕೊಡ್ತಾರೆ. ಇದೇ XYZ ಪ್ರೀಮಿಯಂ ಬ್ರಾಂಡ್ ಹೋಗ್ತಿದೀನಿ ಅಂದ್ರೆ ಇದೇ ಮೆಟೀರಿಯಲ್ ನ ಲಕ್ಷಾಂತರ ರೂಪಾಯಿ ಹೇಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಖಂಡಿತ ಶ್ಯೂರ್ ಸರ್. ಅದು ಗೋಲ್ಡ್ ಪ್ಯಾಕೇಜ್ ಇದು. ಇದರಲ್ಲಿ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಬೇಕು ಅಂದ್ರೆ ಸರ್ ಅದು ಪ್ಲಾಟಿನಂ ಅಂತ ಹೇಳಿ. ಸೊ ಏನ್ ವಿಶೇಷತೆ ಸರ್, ಅದ್ರಲ್ಲಿ ನಾನು ನಿಮ್ಗೆ ಅವಾಗ್ಲೇ ಡೋರ್ ಅಲ್ಲಿ ತೋರಿಸ್ದಂಗೆ ಸಿಂಗಲ್ ಸೈಡ್ ಶೀಟ್ ಇತ್ತು. ಈಗ ಇಲ್ಲಿ ನೋಡಿ ಸರ್, ಡಬಲ್ ಸೈಡ್ ಶೀಟ್ ಇದೆ. ಸೊ ಏನಂತ ಅಂದ್ರೆ ಒಂದು ಕಂಪ್ಲೀಟ್ ಫಿನಿಶಿಂಗ್ ಕಾಣುತ್ತೆ. ಆ ಕಾರಣಕ್ಕೆ ಇದು ಅಂದ್ರೆ ಏನ್ ಡಬಲ್ ಸೈಡ್ ಸಿಂಗಲ್ ಸೈಡ್ ಸರ್? ಈಗ ಆ ಡೋರ್ ನಲ್ಲಿ ನಾವು ತೋರಿಸ್ಬಿಡಿ ಮಾಡ್ದಂಗೆ. ಸೊ ಇಲ್ಲಿ ಏನಾಯ್ತು ಸರ್, ಇಲ್ಲಿ ಸಿಂಗಲ್ ಸೈಡ್ ಶೀಟ್ ಇದೆ. ಸಿಂಗಲ್ ಸೈಡ್, ಎಸ್. ಅಂದ್ರೆ ಬ್ಯಾಕ್ ಇಲ್ಲಿ ಮಾತ್ರ ಡಿಸೈನ್ ಇದೆ. ಎಸ್, ಬ್ಯಾಕ್ ಸೈಡ್ ಏನು ಇಲ್ಲ. ಸೊ ಅದೇ ನೀವು ಈ ಡೋರ್ ನಲ್ಲಿ ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ಕೂಡ ಡಿಸೈನ್ ಇದೆ. ಎಸ್, ಅಂಡ್ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಶೀಟ್ ಕವರ್ ಮಾಡಿ, ಇಲ್ಲೂ ಶೀಟ್ ಇದೆ. ಎಸ್, ಡಬಲ್ ಸೈಡ್. ಎಸ್. ಸೊ ಇದನ್ನ ಪ್ಲಾಟಿನಂ ಅಂತ ಕರೀತೀರಾ? ಎಸ್. ಸ್ವಲ್ಪ ಇನ್ಕ್ರೀಸ್ ಆಯ್ತು ಕ್ವಾಲಿಟಿ. ಹೌದು. ಸೊ ಅವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ, ಫೀಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಸ್ಟಮರ್ ಇದನ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ ಸರ್. ಇದೇ ತರ ಅಪ್ಗ್ರೇಡ್ ಮಾಡಕ್ ಹೋದ್ರೆ ಡೈಮಂಡ್ ಅಂತ ಇದೆ ಸರ್. ಏನು, ವಾಟ್ ಇಸ್ ಡೈಮಂಡ್? ಓಕೆ, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಸರ್, ನನಗೆ ಪ್ಲಾಟಿನಂ ಅಲ್ಲಿ ಡಬಲ್ ಶೀಟ್ ಅಷ್ಟೇ ಹೇಳಿದ್ರೆ ಈ ಪ್ರತಿಯೊಂದು ಕೂಡ ಸೇಮ್ ಇರುತ್ತೆ? ಡಬಲ್ ಶೀಟ್ ಯೂಸ್ ಮಾಡ್ತೀರಾ ಅಥವಾ ಮೆಟೀರಿಯಲ್ ಕ್ವಾಲಿಟಿನೇ ಚೇಂಜ್ ಇರುತ್ತಾ? ನೋ ಸರ್, ಮೆಟೀರಿಯಲ್ ಎಲ್ಲ ಸೇಮ್, ಕ್ವಾಲಿಟಿನೂ ಕೂಡ ಸೇಮ್. ಏನಂದ್ರೆ ವರ್ಕ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಡಬಲ್ ಸೈಡ್ ಆಗಿರುತ್ತೆ. ಸೊ ಈಗ ನನಗೆ ಇದೇ ಪ್ಲಾಟಿನಂ ಅಲ್ಲಿ ಇದೇ ತರ ಇಷ್ಟೇ ಬೇಕು, ಅದನ್ನ 18,000 ರೂಪಾಯಿಗೆ ಫಿಟ್ ಮಾಡಿ ಕೊಟ್ಬಿಡ್ತೀವಿ ನಾವು ಅಂತ ನೀವು ಹೇಳಿದ್ರಿ. ಈಗ ಇದಾದ್ರೆ ಎಷ್ಟಾಗುತ್ತೆ ಸರ್? ಇನ್ನೊಂದು 3,000 ಜಾಸ್ತಿ ಆಗುತ್ತೆ ಸಾಕು ಅಷ್ಟೇ. 3,000 ಜಾಸ್ತಿ ಆದ್ರೆ ಡಬಲ್ ಶೀಟ್ ಅಲ್ಲಿ ಮಾಡ್ಕೊಡ್ತೀವಿ. ಎಸ್. ಇದಕ್ಕೊಂದು ಎಕ್ಸಾಂಪಲ್ ಇಲ್ಲೇನೋ ಮಾಡಿದಿರಲ್ಲ ಸರ್, ಇದನ್ನ ಕೊಡ್ಬೋದಾ? ಎಸ್. ಏನ್ ಗೊತ್ತಾ ಸರ್, ಈಗ ನಾನು ಇಲ್ಲಿ ಡೋರಿಗೆ ಡಬಲ್ ಸೈಡ್ ಶೀಟ್ ಹಾಕ್ಬಿಟ್ಟಿದ್ದೀನಿ, ಒಳಗಡೆ ಎಲ್ಲ ಸಿಂಗಲ್ ಸೈಡ್ ಶೀಟೇ ಇದೆ ನೋಡಿ. ಎಸ್. ಈಗ ಜನ ಏನ್ ಕೇಳ್ತಾರೆ, ಸರ್ ನನಗೆ ಅಲ್ಲೂ ಡಬಲ್ ಸೈಡ್ ಶೀಟ್ ಬೇಕು, ಇಲ್ಲ ಹಾಕಿದಿರಲ್ಲ. ಎಸ್, ಇದನ್ನ ಡೈಮಂಡ್ ವರ್ಕ್ ಅಂತ ಕರಿತೀವಿ ಸರ್. ದ ಲಾಸ್ಟ್ ಅಂಡ್ ಫೈನಲ್ ಪ್ರೀಮಿಯಂ ವರ್ಕ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ. ಸೊ ಇದು ಡಬಲ್ ಸೈಡ್ ಶೀಟ್ ಹೋದಾಗ ಏನಾಗುತ್ತೆ, ಇಲ್ಲಿ ಹಾಕಿರೋ ಸ್ಕ್ರೂಸ್ ಗಳೆಲ್ಲ ಕವರ್ ಆಗುತ್ತೆ, ಸ್ವಲ್ಪ ಪ್ರೀಮಿಯಂ ಆಗಿ ಕಾಣುತ್ತೆ. ಸೊ ಅದೇ ಡಿಫರೆನ್ಸ್ ಅಷ್ಟೇ ಸರ್, ಗೋಲ್ಡ್, ಪ್ಲಾಟಿನಂ, ಡೈಮಂಡ್ ಗೆ. ಸೊ ಈಗ ನಾವು ಡೈಮಂಡ್ ವರ್ಕ್ ನ ಸ್ಲೈಡಿಂಗ್ ವಾರ್ಡ್ರೋಬ್ ನೋಡೋಣ. ಸೊ ನಾವ್ ಇಲ್ಲಿ ನೋಡಬಹುದು ಸರ್, ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ ಈ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ನ ಅಂತ ಹೇಳಿ. ಮೇಲ್ಗಡೆ ವುಡನ್ ಟೆಕ್ಸ್ಚರ್ ಕಾಂಬಿನೇಷನ್ ಕೊಟ್ಬಿಟ್ಟು ಇಲ್ಲಿ ಐವರಿ ವಿತ್ ಗೋಲ್ಡ್ ಸ್ಟ್ರೈಪ್ ವರ್ಕ್ ಮಾಡಿರುವಂತದ್ದು ಸರ್. ಇದು ಆಲ್ರೆಡಿ ಡೆಮೋ ಮಾಡಿರೋದ್ರಿಂದ ನಮ್ಮ ಕಸ್ಟಮರ್ಸ್ ಗೆ ಆಲ್ರೆಡಿ ಒಂದು 8 ರಿಂದ 10 ಪ್ರಾಜೆಕ್ಟ್ ಇದೇ ಡಿಸೈನ್ ಅಲ್ಲಿ ಮಾಡ್ಬಿಟ್ಟಿದೀವಿ ಆಲ್ರೆಡಿ. ಸೊ ಈಗ ನಾನು ಈ ಡೋರ್ ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಸೊ ಒಳಗಡೆ ಆಂಗರ್ ಪೈಪ್ ಗೆ ಪ್ರಾವಿಷನ್ ಕೊಟ್ಟಿದೀವಿ. ಸೊ 2 ಡ್ರಾರ್ಸ್ ಇದೆ. ಸೊ ಕೆಳಗಡೆ ಶೆಲ್ಫ್ ಇದೆ. ಸೊ ಸ್ಟೋರೇಜ್ಗೆ ಎನಫ್ ಬಟ್ಟೆಗಳನ್ನ ಇಟ್ಕೊಳ್ಬಹುದು. ಸೊ ನಾವಿಲ್ಲಿ ನೋಡೋದಾದ್ರೆ ಡ್ರಾರ್ ಇದೆ. ಇದೆಲ್ಲ ಡೈಮಂಡ್, ನೋ ಕಾಂಪ್ರಮೈಸ್ ಸರ್. ಎಲ್ಲ ಕಂಪ್ಲೀಟ್ ಡಬಲ್ ಸೈಡ್, ಎಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್, ಡಬಲ್ ಶೀಟ್. ಎಸ್. ಸೊ ಈಗ ನೋಡಿ ಸರ್, ಇದು ಸಾಫ್ಟ್ ಕ್ಲೋಸ್ ಬರುತ್ತೆ. ಎಲ್ಲರಿಗೂ ಒಂದು ಡೌಟ್ ಏನು ಅಂದ್ರೆ ಸಾಫ್ಟ್ ಕ್ಲೋಸ್ ಬರುತ್ತಾ ಅಂತ ಹೇಳಿ. ಸೊ ನಾನು ಈ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ಡಬಲ್ ಸೈಡ್ ಶೀಟ್ ಸರ್, ನೋಡ್ಬೋದು ನೀವು, ಕಂಪ್ಲೀಟ್ ಡಬಲ್ ಸೈಡ್ ಶೀಟ್.
ಎಸ್. ಸೊ ಒಂದು ಗೋಲ್ಡ್ ಮಿಡ್ ವರ್ಷನ್ ವರ್ಕ್ ಇಂದ ಟಾಪ್ ಅಂಡ್ ವರ್ಷನ್ ಕೆಲಸದವರೆಗೂ ತೋರಿಸ್ಬಿಟ್ಟಿದೀವಿ, ಡಿಸ್ಪ್ಲೇ ಮಾಡ್ಬಿಟ್ಟಿದೀವಿ. ಸೊ ಮೇಲೆ ಲಾಫ್ಟ್ ಇದೆ, ಕೆಳಗಡೆ ಸ್ಲೈಡಿಂಗ್ ವಾರ್ಡ್ರೋಬ್ ಡೋರ್ ಇದೆ. ಓಕೆ. ಸೊ ಸರ್ ಇದಕ್ಕೆಲ್ಲ ವಾರಂಟಿ ಹೆಂಗ್ ಕೊಡ್ತೀರಾ? ಸರ್ ವಾರಂಟಿ ಬಂದ್ಬಿಟ್ಟು ನಮ್ಮ ಕಂಪ್ನಿ ಕಡೆಯಿಂದಾನೆ ಲೈಫ್ ಟೈಮ್ ವಾರಂಟಿ ಅಲ್ಯೂಮಿನಿಯಂ ಇದೆ ಸರ್. ಲೈಫ್ ಟೈಮ್ ವಾರಂಟಿ. ಲೈಫ್ ಟೈಮ್ ವಾರಂಟಿ. ಎಸ್. ಯಾಕೆ ಹೇಳಿ ಸರ್? ಯಾಕೆ ಅಂದ್ರೆ ಅಲ್ಯೂಮಿನಿಯಂ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ ಸರ್. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂದ್ರೆ ಲೈಫ್ ಟೈಮ್ ವಾರಂಟಿನೇ ಅಲ್ವಾ ಸರ್? ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ನಾವ್ ಏನ್ ಯೂಸ್ ಮಾಡ್ತಾ ಇದೀವಲ್ಲ ACP ಶೀಟ್, ಈ ACP ಶೀಟ್ಸ್ ಬ್ರಾಂಡೆಡ್ ಶೀಟ್ಸ್ ನೇ ನಾವು ಯೂಸ್ ಮಾಡುವಂತದ್ದು. ಈ ಕಂಪ್ನಿ ಜೊತೆಗೆ ಕೂಡ ನಾವು ಟೈ ಅಪ್ ಆಗಿದೀವಿ. ಇವರು 10 ವರ್ಷ ನಮಗೆ ವಾರಂಟಿ ಕೊಡ್ತಾರೆ. ಅದೇ ವಾರಂಟಿನ ಕಸ್ಟಮರ್ಗೆ ನಾವು ಕೊಡ್ತಾ ಇದೀವಿ. ಅಂಡ್ ಇನ್ನೊಂದು, ಈ ಒಂದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಅಲ್ಯೂಮಿನಿಯಂ ಇಂಟೀರಿಯರ್ ಟೆಕ್ನಿಕಲ್ ವಾರಂಟಿ ಅಂದ್ರೆ ಟೆಕ್ನಿಕಲ್ ವಾರಂಟಿ ಮೈನ್ ಸರ್, ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಹಾಳಾಗ್ಬಿಡುತ್ತೆ, ಮೆಟಲ್ ಅಲ್ವಾ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ ಸರ್. ಅದಕ್ಕೋಸ್ಕರನೇ ನಮ್ಮ ಟೀಮ್ ಎಂಡ್ ಇಂದ 5 ವರ್ಷ ಟೆಕ್ನಿಕಲ್ ವಾರಂಟಿ ಇರುತ್ತೆ ಸರ್. 5 ವರ್ಷ. 5 ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಲೋಡ್ ಜಾಸ್ತಿ ಆಗ್ಬಿಟ್ಟು ಅದೇನೋ ಡ್ಯಾಮೇಜ್ ಆಯ್ತು ಸರ್, ಇಮಿಡಿಯೇಟ್ ಆಗಿ ನಮಗೆ ರಿಪೋರ್ಟ್ ಮಾಡಿ ವಿತಿನ್ 1 ವೀಕ್ ರೆಡಿ ಮಾಡ್ಕೊಟ್ಬಿಡ್ತೀವಿ ಅಷ್ಟೇ. ಎಸ್, ಕ್ಲೋಸ್. ಸೂಪರ್. ಓಕೆನಾ ಸರ್? ಸರ್ ಆಮೇಲೆ ನನ್ನ ಬ್ಯಾಕ್ ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದೊಂದು ಸಿಂಪಲ್ ಪೂಜಾ ಯೂನಿಟ್ ನ ಮಾಡಿರುವಂತದ್ದು. ಸೊ ಇವತ್ತಿನ ಅಪಾರ್ಟ್ಮೆಂಟ್ ಗಳಲ್ಲಿ, ವಿಲ್ಲಾಗಳಲ್ಲಿ ಪೂಜಾ ರೂಮ್ ಗೆ ಪ್ರಾವಿಷನ್ ಕೊಟ್ಟಿರಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಬರ್ತಾರ, ಕ್ರಿಶ್ಚಿಯನ್ ಬರ್ತಾರ, ಯಾರು ಅಂತ ಹೇಳಿ. ಸೊ ಸ್ಪೇಸ್ ಬ್ಯಾರಿಯರ್ ಕೂಡ ಇರುತ್ತೆ. ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂತದ್ದು ನೀವು ನೋಡಬಹುದು ಸರ್. ಇದು ಪುಷ್ ಬ್ಯಾಕ್ ಮಾಡಿದೀವಿ ಡೋರ್ಸ್. ಸೊ ಸ್ಪೇಸ್ ನ ಉಳಿಸ್ಲಿಕ್ಕೆ ಅಂತ ಹೇಳಿ ಮಾಡಿರುವಂತದ್ದು. ಸೊ ಈಗ ತಳ್ಬಿಟ್ರೆ ಡೋರ್ ಒಳಗೆ ಹೋಗುತ್ತೆ. ಸೊ ಕೆಳಗಡೆ ಸ್ಟೋರೇಜ್ಗೆ ಅಂತ ಹೇಳಿ ಸ್ಟೋರೇಜ್ ಯೂನಿಟ್ ಅನ್ನ ಮಾಡಿದೀವಿ. ಅಂಡ್ ಮೇಲ್ಗಡೆ ನೀವ್ ಏನ್ ನೋಡ್ತಾ ಇದ್ದೀರಾ ಸರ್, ಇದು ವುಡ್ ಅಲ್ಲ, ಇದು ಕೂಡ ಅಲ್ಯೂಮಿನಿಯಂ ಸರ್. ಇದು ಕೂಡ ಅಲ್ಯೂಮಿನಿಯಂ, 200% ಅಲ್ಯೂಮಿನಿಯಂ. ಸೋಕೇಶ್ ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಗೋಪುರನ ಡಿಸೈನ್ ಮಾಡಿರೋದು. ನೀವೆಲ್ಲ ವುಡ್ ಅಲ್ಲಿ ನೋಡಿರ್ತೀರಾ ಈ ತರ ಗೋಪುರಗಳನ್ನೆಲ್ಲ. ಈಗ ನೋಡಿದ ತಕ್ಷಣ ವುಡ್ ಅನ್ನೋ ಫೀಲೇ ಆಗೋದು. ಇವನ್ ನೀವ್ ಯಾರಾದ್ರೂ ಬಂದಿಲ್ಲಿ ನೀವು ಒಂದು ಡೆಮೋ ನೋಡೋದಕ್ ಬಂದ್ರು ಕೂಡ ಇದು ವುಡ್ ಅಲ್ವಾ ಅನ್ಕೋಬೇಕು. ಹೌದು, ಟಚ್ ಮಾಡಿ ನೀವ್ ಹೇಳ್ದಾಗ್ಲೇನೆ ಕೂಡ ಅದು ಅಲ್ಯೂಮಿನಿಯಂ ಅಂತ ಗೊತ್ತಾಗೋದು. 200% ಸರ್. ಸೊ ಆ ತರ ಈಗ ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಸರ್, ನನ್ಗೆ ಈ ತರ ಡಿಸೈನ್ ಬೇಕು, ಇಲ್ಲ ಬೇರೆ ತರ ಡಿಸೈನು. ಲೈಕ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಯಾವ್ದಾದ್ರು ಒಂದು ರೆಫರೆನ್ಸ್ ಫೋಟೋ ತೋರಿಸ್ತಾರೆ, ಗೂಗಲ್ ಮಾಡಿ ನಮ್ಗೆ ಇದೇ ತರ ಬೇಕು ಅಂತ ಹೇಳಿ ಆ ಡಿಸೈನ್ ಕೂಡ ಮಾಡಬಹುದು. ಹಾಗಾದ್ರೆ ಇದು ಪೂಜಾ ರೂಮ್ ಇಲ್ಲಿ ಮಾಡಿದಿರಲ್ವಾ? ಹೌದು. ಫಾರ್ ಎಕ್ಸಾಂಪಲ್ ಇದಷ್ಟೇ ಬೇಕಾಗ್ತಿರುತ್ತೆ ಎಷ್ಟೇ ಜನಕ್ಕೆ. ಸೊ ಇನ್ನೊಂದು ಇದು ಎಷ್ಟಾಗುತ್ತೆ ಸರ್ ಇಷ್ಟು ಮಾಡ್ಸೋದಕ್ಕೆ? ಸರ್ ಜಸ್ಟ್ 40,000. 40? ಜಸ್ಟ್ 40,000. 40,000? ಬರೀ 40,000. 40,000ಕ್ಕೆ ಇಷ್ಟು ರೆಡಿ ಮಾಡಿ ಕೊಟ್ಬಿಡ್ತೀರಾ? ಕಳಸಾಯಿಂದ ಹಿಡಿದು ಬೇಸ್ ವರ್ಗು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಎಲ್ಲ ಸರ್. ಎಸ್. ಸೊ ನೋಡಿ, ಬ್ಯಾಕ್ ಗ್ರೌಂಡ್ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ಕೂಡ. ಇದು ಮಸ್ತ್ ಇದೆ ಸರ್. ಇದು ಸರ್ ಇದು ಪುಷ್ ಬ್ಯಾಕ್ ಅಂತ ಹೇಳಿ ಏನಂತ ಹೇಳಿದ್ರೆ ಸ್ಪೇಸ್ ಉಳಿಸುತ್ತೆ ಸರ್. ಯಾಕಂದ್ರೆ ಡೋರ್ ಓಪನ್ ಮಾಡಿಬಿಟ್ರೆ ಇಲ್ಲೆಲ್ಲ ಪೂಜೆ ಐಟಮ್ ಇಟ್ಕೊಳೋದಕ್ಕೆ ಎಲ್ಲ. ನೈಸ್. ಇದರಲ್ಲಿ ಇನ್ನೂ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಅಥವಾ ಇನ್ನೂ ಬಡ್ಜೆಟ್ ಅಲ್ಲಿ ಮಾಡ್ಕೊಡ್ಬೇಕಂದ್ರೆ ಸೈಜ್ ವೈಸು, ಸ್ಕ್ವೇರ್ ಫೀಟ್ ವೈಸು ಇನ್ನೂ ಕಮ್ಮಿ ಆಗುತ್ತೆ. ಕೆಲವರು ಇನ್ನೂ ಚಿಕ್ಕದಾಗಿ ಕೇಳ್ತಾರೆ, ಕೆಲವರು ಇನ್ನೂ ದೊಡ್ಡದಾಗಿ ಕೇಳ್ತಾರೆ. ಆ ತರ ಕೂಡ ಡಿಸೈನ್ ಮಾಡಬಹುದು. ಡಿಸೈನ್ ಮಾಡಿ ಕೊಡ್ತೀರಾ? ಲೈಫ್ ಟೈಮ್ ವಾರಂಟಿ 200% ಇರುತ್ತೆ. ಅಂಡ್ ಕಂಪ್ಲೀಟ್ ಎಲ್ಲ ನಮ್ದ್ರಲ್ಲೇ ಬಂದ್ಬಿಡುತ್ತೆ. ಲೈಕ್ ಬೆಲ್ಸ್ ಇಂದ ಹಿಡಿದು CNC ಡಿಸೈನ್ ಇಂದ ಹಿಡಿದು ಎಲ್ಲಾನು ಬರುತ್ತೆ. ಸೂಪರ್. ಇದಾದ್ಮೇಲೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು ಟಿವಿ ಯೂನಿಟ್ ನ. ಸೊ ಈ ಒಂದು ಟಿವಿ ಯೂನಿಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು ಸರ್. ಎಲ್ಲರಿಗೂ ಅನ್ಸುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ, ನಮಗೆ ಬಜೆಟ್ ವೈಸ್ ಸಿಗುತ್ತಾ ಈ ಟಿವಿ ಯೂನಿಟ್ ಅಂತ ಹೇಳಿ. 200% ಸಿಗುತ್ತೆ ಸರ್. ಈ ಟಿವಿ ಯೂನಿಟ್ ಜಸ್ಟ್ 42,000ಗೆ ಡಿಸೈನ್ ಮಾಡಿರುವಂತದ್ದು. ಜಸ್ಟ್ 42,000. 42,000 ರೂಪಾಯಿಗೆ ಈ ಟಿವಿ ಯೂನಿಟ್ ಫುಲ್ ರೆಡಿ ಆಗಿರೋದು. ಕಂಪ್ಲೀಟ್ ಆಗಿ 8 ಫೀಟ್ಗೆ 8 ಫೀಟ್ ಇದೆ ಸರ್. ಎಷ್ಟು ಅವರಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀರಾ ಸರ್? ಜಸ್ಟ್ 2 hours ಅಲ್ಲಿ ಈ ಟಿವಿ ಯೂನಿಟ್ ಆಗುತ್ತೆ. 2 ಅವರ್, 2 ಗಂಟೆಗಳಲ್ಲಿ ಇಷ್ಟು ಟಿವಿ ಯೂನಿಟ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ? ಖಂಡಿತ. ನೈಸ್. ಖಂಡಿತ ಮಾಡಬಹುದು. ಏನೇನು ಯೂಸ್ ಮಾಡಿದಿರಾ ಇದರಲ್ಲಿ? ಇಲ್ಲಿ ನೋಡಬಹುದು, ಇದು ರಾಫ್ಟರ್ಸ್ ಲೋಸ್ ಅಂತ ಹೇಳಿ ಕರಿತೀವಿ. ಸೊ ಡಿಸೈನ್ಸ್ ಹೇಗೆ ಯೂಸ್ ಮಾಡಿರುವಂತದ್ದು. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ ಟಿವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ರೆ ಮಾರ್ಬಲ್ ಶೀಟ್ ನ ಯೂಸ್ ಮಾಡಿದೀವಿ. ಸೊ ಕಾಂಟ್ರಾಸ್ಟ್ ಆಗಿ ಇರ್ಲಿ ಅಂತ ಹೇಳಿ. ಮೇಲ್ಗಡೆ ಬಂದ್ಬಿಟ್ಟು ಹೆಡ್ ಸ್ಲಾಬ್ ನ ಕೊಟ್ಟಿದೀವಿ. ಅದು ಅಲ್ಯೂಮಿನಿಯಂ ಎಲ್ಲ. ಎಸ್, ಕಂಪ್ಲೀಟ್ ಅಲ್ಯೂಮಿನಿಯಂ ಅಂಡ್ ACP ಶೀಟ್ ಸರ್. ಎಸ್. ಅಂಡ್ ಅದ್ರ ಕೆಳಗಡೆ ನೀವು ಬೇಸ್ ಯೂನಿಟ್ ನ ನೋಡಬಹುದು ಸರ್. ಎಸ್. ಸೊ ಆ ಕಡೆ ಈ ಕಡೆ ಓಪನ್ ಬಾಕ್ಸಸ್ ನ ಕೊಟ್ಟಿದೀವಿ. ಇಲ್ಲಿ ಪುಲ್ ಡೌನ್ ಡೋರ್ಸ್ ಅನ್ನ ಕೊಟ್ಟಿದೀವಿ. ಸೊ ಪ್ರಾವಿಷನ್ ಗೆ ಪ್ಯೂರ್ಲಿ ಅಲ್ಯೂಮಿನಿಯಂ, ಪ್ಯೂರ್ ಅಲ್ಯೂಮಿನಿಯಂ ಸರ್. ನಾವು ಇದ್ರ ಮೇಲೆ ನೀವು ನೋಡ್ಬೋದು, ನಾ ಇದ್ರ ಮೇಲೆ ಕೂತ್ಕೊಂಡು ಕೂಡ ತೋರಿಸ್ತೀನಿ. ವೆಯ್ಟ್ ಬ್ಯಾರಿಯರ್ ಕೂಡ ಇದೆ ಸರ್. ವೆಯ್ಟ್ ಬ್ಯಾರಿಯರ್ ಇಲ್ಲ, ನಾವು ಆರಾಮಾಗಿ ಎಷ್ಟು ಲೋಡ್ ಬೇಕಾದ್ರೂ ಹಾಕ್ಬೋದು, ಏನು ತೊಂದರೆ ಇರೋದಿಲ್ಲ. ಸೊ ಇದು ಒಂದು ಸಿಂಪಲ್ ಟಿವಿ ಯೂನಿಟ್ ನ ಡೆಮೋ ಪರ್ಪಸ್ಗೆ ಅಂತ ಹೇಳಿ ರೆಡಿ ಮಾಡಿರುವಂತದ್ದು. ಸೊ ಇನ್ನ ನಾವ್ ಈ ಕಡೆ ಬಂತು ಅಂತ ಹೇಳಿದ್ರೆ ಸರ್, ಕಿಚನ್ ನೋಡ್ಬೋದು ನೀವು. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದೀವಿ ಕಿಚನ್ ಅಂತ ಹೇಳಿ. ಗೋಲ್ಡ್ ಕಾನ್ಸೆಪ್ಟ್ ಅಲ್ಲ ಮಾಡಿರೋದು? ಇದು ಕಂಪ್ಲೀಟ್ ಗೋಲ್ಡ್ ಕಾನ್ಸೆಪ್ಟ್. ಗೋಲ್ಡ್. ಎಸ್.
ಒಂದು ಗೋಲ್ಡ್ ಕಾನ್ಸೆಪ್ಟ್ ನಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಬೆಲೆಯಲ್ಲಿ ಮುಟ್ಟುವಂತ ಒಂದು ಇಂಟೀರಿಯರ್ ಸರ್ ಇದು ಅಲ್ಯೂಮಿನಿಯಂ ಇಂಟೀರಿಯರ್. ಓಕೆ ಓಕೆ. ಸೊ ಇದೇ ಕಾಂಬಿನೇಷನ್ ಅಲ್ಲಿ ಅಂತಾನೆ ಅಲ್ಲ ಸರ್, ಇದರಲ್ಲಿ 120-130 ಕಲರ್ಸ್ ವರ್ಗೂ ಇದೆ. ACP ಶೀಟ್ಸ್ ಏನೆ, ಯಾವ ಕಲರ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿ ಇನ್ನು ಪ್ರೀಮಿಯಂ ಆಗಿ ಈ ಒಂದು ಕಿಚನ್ ಅನ್ನ ನಾವು ಡಿಸೈನ್ ಮಾಡಿ ಕೊಡಬಹುದು. ಓಕೆ. ಸೊ ಫಸ್ಟ್ಲಿ ನಾವು ನೋಡೋದಾದ್ರೆ ಸರ್ ಸಿಂಕ್ ಬಾಟಮ್ ಅಲ್ಲಿ ನೋಡೋಣ. ಸೊ ನೀವು ನೋಡಬಹುದು ಡಸ್ಟ್ ಬಿನ್ ಗೆ ಪ್ರಾವಿಷನ್ ಮಾಡಿದೀವಿ, ವೆಟ್ ಅಂಡ್ ಡ್ರೈ ಎರಡೂ ಬರುತ್ತೆ. ಸೊ ಡೆಮೋ ಆಗಿರೋದ್ರಿಂದ ಒಂದು ಡಸ್ಟ್ ಬಿನ್ ಮಾತ್ರ ಕೊಟ್ಟಿದ್ದೀವಿ. ಮತ್ತೆ ಅಲ್ಯೂಮಿನಿಯಂ ಇಂಟೀರಿಯರ್ ಬರೀ ವುಡ್ ಅಲ್ಲಿ ಅಷ್ಟೇ ಅಲ್ಲ, ಸಾಫ್ಟ್ ಕ್ಲೋಸಿಂಗ್ ನೋಡೋದು, ಇದರಲ್ಲೂ ಕೂಡ ಸಾಫ್ಟ್ ಕ್ಲೋಸಿಂಗ್ ನೋಡ್ತೀವಿ ನಾವು. ಖಂಡಿತ ಸರ್, ನೋಡಿ ಮತ್ತೆ ಇನ್ನೊಂದ್ಸಲ ಫುಲ್ ಸಾಫ್ಟ್ ಕ್ಲೋಸ್. ನೈಸ್, ಸೂಪರ್. ಸೊ ಈ ತರ. ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಸರ್ ಬ್ಯಾಸ್ಕೆಟ್ಸ್ ಬರೋಣ ಸರ್. ನಾವು ನೋಡಬಹುದು ಫಸ್ಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ಸ್ ನ ಯೂಸ್ ಮಾಡಿರುವಂತದ್ದು. ಸೊ 304 ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ಸ್ ನಾವು ಯೂಸ್ ಮಾಡುವಂತದ್ದು. ಓಕೆ. ನಾವು ಅದನ್ನು ಕೂಡ ಬ್ರಾಂಡೆಡ್ ಯೂಸ್ ಮಾಡೋದು, ಆಕ್ಸಾನ್ ಅನ್ನೋ ಕಂಪನಿ ಬ್ರಾಂಡೆಡ್ ನೇ ಯೂಸ್ ಮಾಡುವಂತದ್ದು. ಅವರೊಟ್ಟಿಗೆ ನಾವು ಟೈ ಅಪ್ ಆಗಿದ್ದೀವಿ, ಅದೇ ಬ್ರ್ಯಾಂಡ್ ನೇ ಯೂಸ್ ಮಾಡುವಂತದ್ದು. ಸೊ ಇಲ್ಲಿ ನಾವು ಕೆಳಗಡೆ ಪ್ಲೈನ್ ಯೂಸ್ ಮಾಡಿದೀವಿ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಸರ್ ನೀವು ನೋಡಬಹುದು. ಅಂಡ್ ಇಲ್ಲಿ ಸರ್ ಸ್ಟೋರೇಜ್ ಪರ್ಪಸ್ಗೆ ರಿಮೂವಬಲ್ ಶೆಲ್ಫ್ ಇದೆ, ಬೇಕಂದಾಗ ಇಟ್ಕೊಳ್ಬಹುದು, ಬೇಡ ಅಂದಾಗ ಓಪನ್ ಮಾಡ್ಕೊಳ್ಬಹುದು, ಅವ್ರ ಇಷ್ಟ. ಎಸ್ ಸರ್. ಇನ್ನೊಂದು ಮೇಜರ್ ಆಗಿ ಕಿಚನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾರ್ನರ್ ಪ್ಲೇಸ್ ನ ಉಳಿಸ್ಬೇಕು. ಹೆಂಗ್ ಉಳಿಸೋದು ನಾವು ನೋಡಬಹುದು ಸರ್. ನೋಡಿ ಇನ್ನೊಂದ್ಸರಿ ಬಸ್ಸಿಂದ ಓಪನ್ ಮಾಡ್ಬಿಡಿ ಸರ್. ಸರ್ ನೋಡಿ ಕಾರ್ನರ್ ಪ್ಲೇಸ್ ನ ಉಳಿಸೋದು ನೀಟಾಗಿ ನೋಡ್ಕೊಳ್ಳಿ ಸರ್. ಇದು ನೋಡಿದ್ರೆ ಹಿಂಗ್ ಎಳಿಬೇಕೇನೋ ಅನ್ಕೋಬೇಕು. ಸೊ ನಾವ್ ಈಗ ಓಪನ್ ಮಾಡಿದ್ರೆ SS ವಿಂಗ್ ಇದೆ ಸರ್. ನಾವ್ ಇದನ್ನ ತೆಗಿತೀವಿ, ಹಿಂಗೆ ನಾವ್ ಏನ್ ಐಟಮ್ ಬೇಕು ಇಟ್ಕೊಳ್ತೀವಿ, ಜಸ್ಟ್ ಈಗ ಪುಷ್ ಮಾಡಿದ್ರೆ ಕ್ಲೀನ್ ಆಗಿ ಹೋಗಿ ಸೆಟ್ ಆಗುತ್ತೆ. 2 ಸ್ಟೆಪ್ ಇರೋದು. ಎಸ್, 2 ಸ್ಟೆಪ್ ಇದೆ ಸರ್. ಕೆಳಗೂ ಇದೆ ನೋಡಿ. ನೈಸ್. ಸೊ ಕ್ಲೀನ್ ಆಗಿ ಹೋಗಿ ಸಾಫ್ಟ್ ಕ್ಲೋಸ್ ಆಗ್ತದೆ. ಲೈಫ್ ಟೈಮ್ ವಾರಂಟಿ ಸರ್. ಖಂಡಿತ ಸರ್, ಲೈಫ್ ಟೈಮ್ ವಾರಂಟಿ ಇರುತ್ತೆ. ಅಂಡ್ ಡೋರ್ಸ್ ಕೂಡ ಸಾಫ್ಟ್ ಕ್ಲೋಸ್ ಇದೆ. ನೈಸ್. ಸೊ ಅದಾದ್ಮೇಲೆ ಸರ್ ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ ನ ನೋಡಿದ್ರಿ, ಇಲ್ಲಿ ನಾವು ನೋಡಬಹುದು ಟ್ಯಾಂಡಮ್ ಇದೆ. ಸೊ ಇದು PVC ಟ್ರೇ ಇದೆ ಸರ್. ಆರಾಮಾಗಿ ಯೂಸ್ ಮಾಡಿ ವಾಶ್ ಮಾಡ್ಬಿಟ್ಟು ತಿರ್ಗಾ ಹಂಗೆ ಸೆಟ್ ಮಾಡ್ಕೊಳ್ಬಹುದು. ಸೊ ಟ್ಯಾಂಡಮ್ ಬ್ಯಾಸ್ಕೆಟ್ಸ್ ಇದು. ಸೊ ಇದು ಕೂಡ ಅಷ್ಟೇ ಸರ್, ಸಾಫ್ಟ್ ಕ್ಲೋಸರ್ಸ್ ಇದೆ. ನೈಸ್. ಸೊ ಇಲ್ಲಿ ಕಪನ್ ಸಾಸರ್ ಇದೆ, ಕೆಳಗಡೆ ತಾಲಿ ಬರುತ್ತೆ ಸರ್. ಸೊ ಇದು ಅಂಡ್ ಬಾಟಲ್ ಪುಲ್ ಔಟ್ ಅಂತ ಕೇಳಿರ್ತೀರಾ. ಸೊ ಸಾಸ್ ಗಳೆಲ್ಲ ಇಟ್ಕೊಳ್ಳೋದಿಕ್ಕೆ ಇದು ಬಾಟಲ್ ಪುಲ್ ಔಟ್. ಇದು ಕೂಡ ಟ್ಯಾಂಡಮ್ ಕಾನ್ಸೆಪ್ಟ್ ನಲ್ಲೇ ಯೂಸ್ ಮಾಡಿರುವಂತದ್ದು. ಎಸ್. ಅಂಡ್ ವಿಕರ್ ಬ್ಯಾಸ್ಕೆಟ್ ಸರ್, ಡ್ರೈ ವೆಜಿಟೇಬಲ್ಸ್ ಗಳನ್ನೆಲ್ಲ ಇಟ್ಕೊಳ್ಳೋದಿಕ್ಕೆ, ಸಚ್ ಆಸ್ ಆನಿಯನ್, ಜಿಂಜರ್, ಗಾರ್ಲಿಕ್ ಎಲ್ಲ. ಸೊ 4 ಇಂಚಸ್ ಇಂದ ಹಿಡಿದು 8 ಇಂಚಸ್ ವರೆಗೂ ನಮ್ಮಲ್ಲಿ ವಿಕರ್ ಬ್ಯಾಸ್ಕೆಟ್ಸ್ ಅವೈಲಬಲ್ ಇದೆ. ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಹಾಕುವಂಥದ್ದು. ಓಕೆನಾ. ಸೊ ಈಗ ಮಿಡಲ್ ಯೂನಿಟ್ ನೋಡೋಣ ಸರ್. ಸರ್ ಇಲ್ಲಿ ನಾವು ಫಸ್ಟ್ಲಿ ನೋಡೋದಾದ್ರೆ ಸೊ ಗ್ಲಾಸ್ ಶೆಲ್ಫ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಗ್ಲಾಸ್ ಶೆಲ್ಫ್ ಕೊಟ್ಟು ವಿತ್ ಲೈಟಿಂಗ್ಸು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ. ಕೆಳಗಡೆ ಓಪನ್ ಶೆಲ್ಫ್ ಇದೆ. ಓಕೆನಾ. ಸೊ ಅದು ಕೂಡ ನೀವು ನೋಡಬಹುದು. ಬ್ಲಾಕ್ ಕೂಲಿಂಗ್ ಗ್ಲಾಸಸ್ ನ ಇದು ಕೂಡ ಗೋಲ್ಡ್ ಪ್ಯಾಕೇಜ್ ಹೇಗೆ ಸರ್? 200% ಗೋಲ್ಡ್ ಪ್ಯಾಕೇಜ್. ಎಸ್. ಓಕೆನಾ. ಅಂಡ್ ಇನ್ನೊಂದು ಇಲ್ಲಿ ಹೈಡ್ರೋಲಿಕ್ ನ ಯೂಸ್ ಮಾಡಿದೀವಿ. ಸೊ ಈ ತರ. ಅಂಡ್ ಆ ಕಡೆ ನಾವು ನೋಡೋದಾದ್ರೆ ಸರ್ ಅಗೈನ್ ಡಬಲ್ ಡೋರ್ ಇದೆ. ಅಲ್ಯೂಮಿನಿಯಂ ನಲ್ಲಿ ನಾವು ಶೆಲ್ಫ್ ಅನ್ನ ಮಾಡಿರುವಂತದ್ದು. ಅಲ್ಯೂಮಿನಿಯಂ. ಎಸ್. ನೋಡಿ ಇದೆಲ್ಲ ಪ್ಯೂರ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್. ಯಾರೆಲ್ಲ ಮಾಡಿಸ್ಬೇಕಂತ ನೋಡ್ತಾ ಇದ್ರೋ ಅಂಥವ್ರಿಗಾಗಿನೇ ಈ ವಿಡಿಯೋ. ಕಿಚನ್ ಅಲ್ಲಿ ನೋಡಿ ಎಲ್ಲಾ ತರದ್ದು ನೋಡಿಸ್ತಾ ಇದೀವಿ. ಸೊ ಪ್ಯೂರ್ಲಿ ಗೋಲ್ಡ್ ಪ್ಯಾಕೇಜ್ ಅಂದ್ರೆ ನಿಮ್ಮಲ್ಲಿ ಬೇಸಿಕ್ ಪ್ರೈಸ್ ಇದು ಬೇಸಿಕ್ ಸರ್. ಮೇಲ್ಗಡೆ ಲಾಫ್ಟ್ ಇದೆ ಸರ್. ಓಕೆ. ಸೊ ಸ್ಟೋರೇಜ್ ಪರ್ಪಸ್ಗೆ ಎಲ್ಲರಿಗೂ ಬೇಕಾಗಿರುವಂತ ಜಾಗ. ಯಾಕಂದ್ರೆ ಏನೇನ್ ಬೇಕೆಲ್ಲ ತುಂಬಿರ್ತಾರೆ, ಅದ್ ಕವರ್ ಆಗಿಲ್ಲ ಅಂದ್ರೆ ಚೆನ್ನಾಗ್ ಕಾಣಲ್ಲ ಅನ್ನೋದು ಇರುತ್ತೆ. ಈಸಿಯಾಗಿ ಕವರ್ ಮಾಡಕ್ ಬಿಡ್ಬೋದು ಕಮ್ಮಿ ಬೆಲೆಯಲ್ಲಿ ಸರ್. ಲಾಫ್ಟ್ ಅತಿ ಕಮ್ಮಿ ನಮ್ಮಲ್ಲಿ ಪ್ರೈಸ್ ಕೋಟ್ ಮಾಡುವಂತದ್ದು. ಎಲ್ಲ ಪರ್ ಸ್ಕ್ವೇರ್ ಫೀಟ್ ಚಾರ್ಜಸ್ ತಗೊಳ್ಳುವಂತದ್ದು. ಲಾಫ್ಟೇ ನಮ್ಮಲ್ಲಿ ಕಮ್ಮಿ ಪ್ರೈಸ್ 700 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಅಷ್ಟೇ ಅದು. ಓಕೆ. ನಾನು ಆಮೇಲೆ ಪ್ರೈಸಿಂಗ್ ಡೀಟೇಲ್ಸ್ ತಿಳಿಸಿ. ಇದು ಗೋಲ್ಡ್ ಪ್ಯಾಕೇಜ್ ಕಂಪ್ಲೀಟ್ ಸರ್. ಎಲ್ಲ ಸಿಂಗಲ್ ಸೈಡ್ ಶೀಟ್ ಇದೆ ನೋಡಿ. ಓಕೆ 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 ಓಕೆ. ನೈಸ್. ಎಲ್ಲ ಸಿಂಗಲ್ ಸೈಡ್ ಶೀಟ್ ಇದೆ. ಸೂಪರ್. ಎಲ್ಲ ಸಾಫ್ಟ್ ಕ್ಲೋಸರ್. ಸೂಪರ್. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಯೂನಿಟ್ ನ ನೋಡಬಹುದು ಸರ್. ಬ್ರೇಕ್ಫಾಸ್ಟ್ ಕೌಂಟರ್ ನ. ಎಸ್. ಸೊ ಓಪನ್ ಶೆಲ್ಫ್ ಇದೆ ಇಲ್ಲಿ ಕಂಪ್ಲೀಟ್ ಆಗಿ. ಸೊ ಸಚ್ ಆಸ್ ಏನಾದ್ರು ಶೋ ಐಟಮ್ಸ್ ಗಳನ್ನೆಲ್ಲ ಇಟ್ಕೊಳ್ಳಕ್ಕೆ. ಸೊ ಇದೊಂದು ಬ್ರೇಕ್ಫಾಸ್ಟ್ ಟೇಬಲ್ ನ ಮಾಡಿದೀವಿ. ಒಳ್ಳೆ ಲೈಟಿಂಗ್ಸ್ ಅನ್ನ ಪ್ರೊವೈಡ್ ಮಾಡಿದೀವಿ. ಸೊ ಇದು ನಮ್ಮ ಕಂಪ್ಲೀಟ್ ಕಿಚನ್ ಸೆಟಪ್ ಸರ್. ಓಕೆ. ಈಗ ನಿಮ್ಮಲ್ಲಿ ಯಾರೇ ಈ ಇಂಟೀರಿಯರ್ ವರ್ಕ್ ಮಾಡಿಸ್ಲಿ ಒಂದು ಚಿಮಣಿನ ಫ್ರೀ ಆಗಿ ಕೊಡ್ತಾ. ಅಪ್ಲಯನ್ಸಸ್ ಅಲ್ಲಿ ಚಿಮಣಿನ ಈಗ ಫ್ರೀ ಆಗಿ ಕೊಡ್ತಾ ಇರುವಂತದ್ದು. ಓಕೆ. ಆಫರ್ ನಲ್ಲಿ ಯಾವುದೇ ಮಾಡಿಸ್ಲಿ, ಏನೇ ಮಾಡಿಸ್ಲಿ ಸರ್. ಕಿಚನ್ ಮಾಡಿಸ್ಲಿ, ಟಿವಿ ಯೂನಿಟ್ ಮಾಡಿಸ್ಲಿ, ಅಥವಾ ವಾರ್ಡ್ರೋಬ್ ಮಾಡಿಸ್ಲಿ, ಕಂಪ್ಲೀಟ್ ಪ್ಯಾಕೇಜ್ ಮಾಡಿಸ್ಲಿ, ಏನೇ ಇದ್ರೂ ಕೂಡ ಆಫರ್ ಚಿಮಣಿನ ಫ್ರೀ ಆಗಿ ತಗೊಳ್ಳಿ. ಎಸ್ ಸರ್. ನಾವ್ ಇಲ್ಲಿ ಇನ್ನೊಂದು ಏನ್ ಯೂನಿಟ್ ನೋಡ್ತಾ ಇದೀವಿ, ಇದು ಪ್ಯಾಂಟ್ರಿ ಯೂನಿಟ್ ಅಂತ ಹೇಳಿ.
ಕಿಚನ್ ಅಲ್ಲಿ ತುಂಬಾ ಜನಕ್ಕೆ ಯೂಸ್ ಆಗುವಂತ ಒಂದು ಕಾನ್ಸೆಪ್ಟ್. ಇದು ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಬರುತ್ತೆ. ಎಸ್, ಕಂಪ್ಲೀಟ್ ಅಲ್ಯೂಮಿನಿಯಂ, ಯಾವುದು ಯೂಸ್ ಮಾಡಿಲ್ಲ, ಏನು ಇಲ್ಲ ಸರ್. ಇದು ಪ್ಯಾಂಟ್ರಿ ಸೆಟಪ್ ರೆಡಿ ಸಿಕ್ಬಿಡುತ್ತೆ ನಮ್ಮ ಹತ್ರ. ತಗೊಂಬಂದ್ ಬರೀ ಒಂದ್ ಮುಕ್ಕಾಲ್ ಗಂಟೆಲೆಲ್ಲ ಇನ್ಸ್ಟಾಲ್ ಮಾಡ್ಬಿಡ್ಬೋದು. ವಿತಿನ್ 45 ಮಿನಿಟ್ಸ್ ಅಲ್ಲಿ ಇನ್ಸ್ಟಾಲೇಷನ್ ಆಗುತ್ತೆ. ಎಸ್, ಅಲ್ಯೂಮಿನಿಯಂ ಎಲ್ಲ ಫ್ರೇಮ್ಸ್ ಇರುತ್ತೆ, ಪಟಾಪಟ್ ಅಂತ ಕಟ್ ಮಾಡಿ ಇನ್ಸ್ಟಾಲ್ ಮಾಡೇ ಬಿಡ್ಬೋದು. ಸೂಪರ್ ಸರ್. ಇದು ಜಸ್ಟ್ ಬರೀ 35,000 ಅಷ್ಟೇ. 35,000. ಕಲರ್ಸ್ ಸರ್, ಕಲರ್ಸ್ ನಿಮ್ಗೆ n ನಂಬರ್ ಆಫ್ ಕಲರ್ಸ್ ಇದೆ ಸರ್, ಇನ್ಕ್ಲೂಡಿಂಗ್ ಪ್ಯಾಂಟ್ರಿ ಯೂನಿಟ್ ಅಲ್ಲೂ ಅಷ್ಟೇ ನಿಮಗೆ ಕಲರ್ಸ್ ಇದೆ. ಈಗ ನಾನು ಗ್ರೇ ಶೇಡ್ ಹಾಕಿದ್ದೀನಿ, ಕೆಲವು ಕಸ್ಟಮರ್ ವೈಟ್ ಶೇಡ್ ಕೇಳ್ತಾರೆ, ಮತ್ತೆ ಗ್ಲಾಸ್ ಪ್ಯಾಂಟ್ರಿ ಕೇಳ್ತಾರೆ. ಇಲ್ಲಿ ಏನು ಅಂದ್ರೆ ನಾವ್ ಇಲ್ಲೇನ್ ಕಬ್ಬಣ ನೋಡ್ತಾ ಇದೀವಿ, ಇಲ್ಲಿ ಗ್ಲಾಸ್ ಪ್ಯಾಂಟ್ರಿ ಕೇಳ್ತಾರೆ, ಗ್ಲಾಸ್ ಬೇಕು ಅಂತ ಹೇಳಿ. ಸೊ ಈ ತರಾನು ಕೂಡ ಮಾಡಬಹುದು. ರಿಮೂವಬಲ್ ಅವೆಲ್ಲ ಎಲ್ಲ ರಿಮೂವ್ ಮಾಡಿ ನೀಟಾಗಿ ವಾಶ್ ಮಾಡಿ ಸೆಟ್ ಮಾಡ್ಬೋದು ಸರ್. ಸೂಪರ್. ಸೊ ಆ ತರದ್ ಒಂದು ಕಾನ್ಸೆಪ್ಟ್. ಸೊ ಅದಾದ್ಮೇಲೆ ಸರ್, ನಾವ್ ಇಲ್ಲೇನ್ ನೋಡ್ತಾ ಇದೀವಿ ಸರ್, ಇದು ವಾಲ್ ಪಾರ್ಟಿಷನ್ ಅಂತ. ಓಕೆ. ಏನು ಈಗ ಕಿಚನ್ಗೂ ಮತ್ತೆ ಡೈನಿಂಗ್ ಹಾಲ್ಗೂ ನಡುವೆ ಒಂದು ಪಾರ್ಟಿಷನ್ ಬೇಕು ಅಂತ ಕೇಳ್ತಾರೆ. ನಾವು ಗೋಲ್ಡ್ ಟ್ಯೂಬ್ಸ್ ನ ಯೂಸ್ ಮಾಡಿರೋದು ಸರ್. ಓಕೆ. ಇದು ಕೂಡ ಅಲ್ಯೂಮಿನಿಯಂ ಗೋಲ್ಡನ್ ಕಲರ್ ಪೌಡರ್ ಕೋಟಿಂಗ್ ಆಗಿರುವಂತದ್ದು. ಸೊ ತುಂಬಾ ಕಾಸ್ಟ್ಲಿ ಪೌಡರ್ ಕೋಟಿಂಗು ನಮಗೆ, ಬಟ್ ಆದ್ರೆ ಕಸ್ಟಮರ್ಸ್ಗಳಿಗೆ ತುಂಬಾ ನೀಟ್ ಅಂಡ್ ಕ್ಲಿಯರ್ ಆಗಿ ತುಂಬಾ ಒಳ್ಳೆ ಫಿನಿಶಿಂಗ್ ಅಲ್ಲಿ ಈ ಒಂದು ಟ್ಯೂಬ್ ಡಿಸೈನ್ ಮಾಡ್ಬಿಟ್ರೆ ಮಸ್ತಾಗಿ ಕಾಣುತ್ತೆ ಸರ್. ಸೊ ಇದೇ ತರ ಇನ್ನೊಂದು ಡಿಸೈನ್ ಏನಂದ್ರೆ, ಆ ಕಡೆ ನಾವು ನೋಡೋದಾದ್ರೆ ವುಡನ್ ಟೆಕ್ಸ್ಚರ್ ಅಲ್ಲಿ ಮಾಡಿರುವಂತದ್ದು. ಅಂದ್ರೆ ವುಡ್ ತರನೇ ಫಿನಿಶಿಂಗ್ ಬೇಕು ನನಗೆ, ಬಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಆಗಿರ್ಬೇಕು. ಹೌದು, ಕಂಪ್ಲೀಟ್ ನೋಡಿ ಸರ್, ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿರುವಂತದ್ದು. ಸೊ ವುಡನ್ ವಿತ್ ವೈಟ್ ಕಲರ್ ಕಾಂಬಿನೇಷನ್. ಇಲ್ಲಿ ನೋಡ್ಬೋದು ಸರ್, ಗ್ರೈನ್ಸ್ ನೋಡಿ, ಸೇಮ್ ವುಡನ್ ಗ್ರೈನ್ಸ್ ತರನೇ ಇದೆ. ಸೊ ವುಡನ್ ಅಲ್ಲಿ ಪೌಡರ್ ಕೋಟಿಂಗ್, ಅಂದ್ರೆ ಪೌಡರ್ ಕೋಟಿಂಗ್ ಆಗಿರೋದು ವುಡ್ ತರ. ಸೊ ಈ ತರ ಕಂಪ್ಲೀಟ್ ಆಗಿ ವಾಲ್ ಪಾರ್ಟಿಷನ್ ಕೂಡ ಮಾಡಬಹುದು. ನೋಡಿ ಯಾವ ತರ ಇದೆ, ಒಂದು ಸೆಕೆಂಡ್ ನೋಡ್ಕೊಡಿ. ಯಾವುದೇ ಕಾರಣಕ್ಕೂ ಕಂಡುಹಿಡಿಯೋದಕ್ಕಾಗೋದಿಲ್ಲ ನಮಗೆ, ಇದು ವುಡ್ ಅಂತಾನೆ ಫೀಲ್ ಆಗುತ್ತೆ, ಅದೇ ತರ ಇರುತ್ತೆ. ಬಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಇದೆಲ್ಲ ಪ್ರತಿಯೊಂದು ಕೂಡ. ಸರ್, ಈಗ ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಇದು ಡ್ರೆಸ್ಸಿಂಗ್ ಯೂನಿಟ್, ವಾರ್ಡ್ರೋಬ್ಗೆ ಅಟ್ಯಾಚ್ಡ್ ಆಗಿ ಕೂಡ ಬರುತ್ತೆ. ನಾವಿಲ್ಲಿ ಸಪರೇಟ್ ಆಗಿ ಮಾಡಿದೀವಿ. ಸೊ ಫಿಕ್ಸ್ಡ್ ಮಿರರ್ ಇದೆ, ಓಪನ್ ಮಾಡಿದ್ರೆ ಒಳಗಡೆ ಕಂಪ್ಲೀಟ್ ಆಗಿ ನಮಗೆ ಕಂಪಾರ್ಟ್ಮೆಂಟ್ ಸಿಗುತ್ತೆ, ಎಲ್ಲಾ ಕಾಸ್ಮೆಟಿಕ್ ಐಟಮ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ. ಸೊ ಇದು ಕೂಡ ಸಾಫ್ಟ್ ಕ್ಲೋಸರ್ಸೇನೆ. ಸೊ ಕೆಳಗಡೆ ಸ್ಪೇಸ್ ಇದೆ ಏನಾದರೂ ಐಟಮ್ಸ್ಗಳನ್ನ ಸ್ಟೋರ್ ಮಾಡಲಿಕ್ಕೆ. ಸೊ ನಾವು ನೋಡ್ಬೋದು. ಸೊ ಒಳಗಡೆ ನಡುವೆ ಒಂದು ಶೆಲ್ಫ್ ಬೇಕು ಅಂದ್ರೂ ಮಾಡ್ಬೋದು ಸರ್. ಇದು ಕೂಡ ಅಲ್ಯೂಮಿನಿಯಂ ಎಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಂ ಸರ್. ಇದು ಕಂಪ್ಲೀಟ್ ಕಸ್ಟಮೈಸ್ಡ್. ನಮಗೆ ಕಸ್ಟಮರ್ ನನ್ಗೆ ಈ ತರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಆ ಡಿಸೈನ್ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಡ್ಬೋದು. ಸೂಪರ್. ಓಕೆನಾ ಸರ್? ಇದೆಲ್ಲ ಏನ್ ಬಡ್ಜೆಟ್ ಅಲ್ಲಿ ಮಾಡ್ಕೊಡ್ಬೋದು ಸರ್? ಇದು ಜಸ್ಟ್ ಬರೀ 12,000, 12,000 ರೂಪಾಯಿಗೆ ಇಷ್ಟು ಕ್ವಾಲಿಟಿ ಕೊಟ್ಟು. ಖಂಡಿತ ಸರ್, ಬರೀ 12,000 ರೂಪಾಯಿಗೆ ಈ ಒಂದು ಡ್ರೆಸ್ಸಿಂಗ್ ಯೂನಿಟ್ ಆಗ್ಬಿಡುತ್ತೆ. ಸೂಪರ್. ಇದರಲ್ಲೇ n ನಂಬರ್ ಆಫ್ ಕಲರ್ಸ್ ಸರ್. 200% ಕ್ಯಾಟಲಾಗ್ ಕೂಡ ತೋರಿಸ್ತೀನಿ. n ನಂಬರ್ ಆಫ್ ಕಲರ್ಸ್ ವಿತ್ ಮಿರರ್ ಸಮೇತ ಹಾಕೊಡ್ತೀರಾ? ಮಿರರ್ ಸಮೇತ ಸರ್, ವಿತ್ ಲೈಟ್. ಎಸ್, ಎಲ್ಲದು ಎಲ್ಲ ಸರ್. ಸೊ ಮೇಲ್ಗಡೆ ಸ್ಟೋರೇಜ್ ಇದೆಯಾ ಟಾಪ್ ಅಲ್ಲಿ? ಸರ್ ಇಲ್ಲೂ ಕೂಡ ಮಾಡಬಹುದು. ನಾವ್ ಇಲ್ಲಿ ಒಂದು ಡಿಸೈನ್ ಮಾಡಿದೀವಿ, ಇಲ್ಲೂ ಕೂಡ ಸ್ಟೋರೇಜ್ ಮಾಡಬಹುದು. ಸೂಪರ್. ಸೊ ಎಲೆಕ್ಟ್ರಿಷಿಯನ್ ವೈರಿಂಗ್ ಮಾಡಕ್ ಕೊಟ್ಬಿಟ್ರೆ ವಿತ್ ಲೈಟ್ಸ್ ಎಲ್ಲ ನಾವೇ ಇನ್ಸ್ಟಾಲ್ ಮಾಡಕ್ ಬಿಡ್ತೀವಿ ಸರ್. ನೋಡಿ, ಡ್ರೆಸ್ಸಿಂಗ್ ಟೇಬಲ್ ಬರೀ 12,000 ರೂಪಾಯಿಗೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಇದೆಲ್ಲ ಒಂದು ಹಾಫ್ ಅನ್ ಅವರ್ ಇನ್ಸ್ಟಾಲೇಷನ್ ಸರ್. ಸರ್ ಇದು ಒಂದು 40-45 ಮಿನಿಟ್ಸ್ ಹಿಡಿಯುತ್ತೆ ಸರ್. ಮುಕ್ಕಾಲ್ ಗಂಟೆ. ಎಸ್, ಗ್ಲಾಸ್ ಎಲ್ಲ ನೋಡ್ಕೊಂಡು ಇನ್ಸ್ಟಾಲ್ ಮಾಡ್ಬೇಕಲ್ಲ, ವಿತಿನ್ 45 ಮಿನಿಟ್ಸ್ ಅಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ರೆಡಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ? ಎಸ್ ಸರ್. ನಾವೀಗ ಇವಾಗ ಇಲ್ಲೇನ್ ನೋಡ್ತಾ ಇದೀವಿ, ಇದನ್ನ ಫೋಲ್ಡಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಏನ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅನ್ನೋದು ಒಂದು ಡೌಟ್ ಎಲ್ಲ ಕಸ್ಟಮರ್ ಅಂದ್ರೆ ನೋಡ್ತಾ ಇರೋಂಥ ವೀಕ್ಷಕರಿಗೆ. ಸರ್ ಇದೇನಂತ ಹೇಳಿದ್ರೆ ಐರನ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ, ಸ್ಟಡಿ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇದ್ರೆ ಯೂಸ್ ಆಗ್ತದೆ, ಲ್ಯಾಪ್ಟಾಪ್ಸ್ನ ಇಟ್ಟು ವರ್ಕ್ ಮಾಡಕ್ಕೆ, ಸ್ಟಡಿ ಟೈಮ್ ಯೂಸ್ ಆಗುತ್ತೆ ಸರ್. ಎಷ್ಟು ಸಿಂಪಲ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದೇನೋ ನಮಗೆ ತಡಿತಾ ಇದೆ ಅಂತ ಹೇಳಿದ್ರೆ ಈಸಿಯಾಗಿ ಇಲ್ಲಿ 2 ಕ್ಲಿಪ್ ಇರುತ್ತೆ, ಈ ತರ ಫೋಲ್ಡ್ ಮಾಡ್ಬಿಡ್ಬೋದು, ಈ ತರ ಕ್ಲೋಸ್ ಆಗ್ತದೆ. ಅಂಡ್ ಅಗೇನ್ ತಿರ್ಗಾ ಓಪನ್ ಮಾಡ್ಬೇಕಂದ್ರೆ ಇಟ್ಸ್ ವೆರಿ ಈಸಿ ದಟ್ ಹಿಂಗ್ ಓಪನ್ ಮಾಡಿ ಬಿಟ್ರೆ ಸಾಕು. ಸೊ ಈ ತರದ್ ಒಂದು ಸಿಂಪಲ್ ಫೋಲ್ಡಿಂಗ್ ಯೂನಿಟ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸರ್, ಆರಾಮಾಗಿ ಮಾಡಿಸ್ಕೋಬಹುದು. ನೈಸ್, ಸೂಪರ್. ಸೊ ನೋಡಿದ್ರಲ್ಲ, ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ ಸಂಸ್ಥೆ ಕಡೆಯಿಂದ ಇಷ್ಟೆಲ್ಲ ನಿಮಗೆ ಡೆಮೋ ತೋರಿಸಿದ್ರು, ಯಾವ ಥರ ಇನ್ಸ್ಟಾಲೇಷನ್ ಮಾಡಿದ್ದೀವಿ, ಯಾವ ಥರ ಬೇಕು, ಗೋಲ್ಡ್ ಬೇಕಾ, ಡೈಮಂಡ್ ಬೇಕಾ, ಪ್ಲಾಟಿನಮ್ ಬೇಕಾ ಅಂತ ಹೇಳ್ಬಿಟ್ಟು ಸರ್ ಎಲ್ಲ ತೋರಿಸಿದ್ರೆ ಅವರು ಕೂಡ ನೋಡಿದ್ದಾರೆ. ಸೊ ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಎಲ್ಲ ನಮ್ಮ MVP ವೀಕ್ಷಕರಿಗೆ ಸೊ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ನ ನಿಮ್ಮ ಕನಸಿನ ಮನೆಗೆ ಒಂದು ಕನ್ಸಿಟ್ಕೊಂಡು ಮನೆ ಕಟ್ಟಿರ್ತೀರಾ. ಈ ಒಂದು ಕನಸಿನ ಮನೆಗೆ ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋದು ಎಲ್ಲರದು ಒಂದು ಕನಸಿರುತ್ತೆ. ಸೊ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ವಿತ್ ಕ್ವಾಲಿಟಿ ಐಟಮ್ಸ್ ನ ಹಾಕಿ ಅಲ್ಯೂಮಿನಿಯಂ ಇಂಟೀರಿಯರ್ ನ ಮಾಡಿಸಬಹುದು. ಯಾಕಂದ್ರೆ 10 ಕಡೆ ಕೊಟೇಶನ್ ತಗೊಳ್ತಾರೆ ಸರ್. ಫಾರ್ ಎಕ್ಸಾಂಪಲ್ ವುಡ್ಡಲ್ ಆಗಿರ್ಬೋದು, ಇನ್ನೊಂದು XYZ ದೊಡ್ಡ ಕಂಪ್ನಿಗಳ ಹತ್ರ ಎಲ್ಲ. ಸೊ ನಮ್ಮ ಕೊಟೇಶನ್ ಕೂಡ ಕಂಪೇರ್ ಮಾಡಿ ನಿಮಗೆ ಎಲ್ಲಿ ಬೆಸ್ಟ್ ಅಂತ ಅನ್ಸುತ್ತೆ ಖಂಡಿತ ನಿಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಮಾಡಿಸ್ಕೊಳ್ಳಿ. ಸೊ ನಾವಿದೀವಿ ಖಂಡಿತವಾಗಿ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಐಟಮ್ಸ್ ನ ಹಾಕಿ ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಪಕ್ಕನಾ ಬೇರೆಯವ್ರಿಗಿಂತ ಕಮ್ಮಿ ಮಾಡ್ಕೊಡ್ತೀರಾ? 200% ಸರ್. ಕಂಪೇರ್ ಮಾಡ್ಲಿ, ಕೊಟೇಶನ್ ಇಟ್ಕೊಂಡು ಕಂಪೇರ್ ಮಾಡ್ಲಿ, ನಮ್ದು ಖಂಡಿತವಾಗಿಯೂ ಬೆಸ್ಟ್ ರೇಟ್ಸ್ ಸಿಗುತ್ತೆ.
ಖಂಡಿತ ಮಾಡಿಸ್ಕೊಳ್ಳಿ. ಶ್ಯೂರ್. ನೀವು ಯಾವ ರೀತಿ ಇದು ಮಾಡ್ತಿದ್ರು ಅದೇ ತರನೇ ಹೇಳ್ತೀರಾ? ಖಂಡಿತ. ಲೈಕ್ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಅಂತ ಹೇಳಿದೆ, ಅಗ್ರಿಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತೀವಿ, ಕ್ವಾಲಿಟಿ ಐಟಮ್ಸ್ ನ ಯೂಸ್ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಸರ್ ಸರ್ವಿಸ್ ಇದೆ. ಎಲ್ಲಿ ಬೇಕಾದ್ರೂ ಯಾವ ಜಿಲ್ಲೆಯಿಂದ ಬೇಕಾದ್ರೂ ಕಾಲ್ ಮಾಡಿ ಸೊ ಖಂಡಿತ ನಾವು ನಿಮ್ಗೆ ಸರ್ವಿಸ್ ನ ಪ್ರೊವೈಡ್ ಮಾಡ್ತೀವಿ. ನೋಡಿ, ಇಷ್ಟೊತ್ತು ನೋಡಿದ್ರಲ್ಲ, ಯಾರಿಗೆಲ್ಲ ನಿಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು, ಕಿಚನ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಪಾರ್ಟಿಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಲ್ಯೂಮಿನಿಯಂ ಇಂದಾನೆ ಮಾಡ್ಕೊಡ್ತಾರೆ. ಅಲ್ಯೂಮಿನಿಯಂ ಇಂಟೀರಿಯರ್ ಅಂತಾರೆ, ಇವರು ಫೇಮಸ್ ಆಗಿರೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ವಿಡಿಯೋದಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಸರ್ವಿಸ್ ಕೊಡಿ ಅಷ್ಟೇ ಕೇಳೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋಣ, ವಿತ್ ಸೈಟಲ್ಲೇ ಮಾಡೋಣ. ಯಾರಾದ್ರೂ ಅದ್ಭುತವಾಗಿ ಇಂಟೀರಿಯರ್ ಮಾಡಿಸಿದ್ರೆ ಆ ಸೈಟಲ್ಲೇ ಬಂದು ವಿಡಿಯೋ ಮಾಡ್ತೀನಿ. ಡೆಫಿನೆಟ್ಲಿ ಸರ್, ಅದು ಮುಂದಿನ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.